ವಿದ್ಯಾರ್ಥಿಗಾರರೇ, ಈಗಾಗಲೇ ಮೆಟಲ್ಸ್ಗೆ ಸಂಬಂಧಪಟ್ಟಂತ ತರಗತಿಗಳನ್ನ ಕೇಳ್ತಾ ಬಂದಿದ್ದೀರಿ. ಇವತ್ತಿನ ತರಗತಿಯಲ್ಲಿ ಮತ್ತೊಂದು ಮಜಲನ್ನ ಮೆಟಲ್ಸ್ನಲ್ಲಿ ಬಹಳ ಉಪಯುಕ್ತವಾದ ಮಾಹಿತಿಯನ್ನ ನೀಡ್ತಾ ಹೋಗ್ತೇನೆ. ಟುಡೇ we will discuss about the heat treatment. ಏನ್ ಚಾಪ್ಟರ್ ಬಗ್ಗೆ? ಹೀಟ್ ಟ್ರೀಟ್ಮೆಂಟ್ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಾವು ಅತಿ ಹೆಚ್ಚು ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ಏನ್ ತಿಳ್ಕೋಬೇಕು? ಈ ಲೆಸನ್ ಅಂತ್ಯದ ವೇಳೆಗೆ ತಾವು ಈ ಟ್ರೀಟ್ಮೆಂಟ್ ಆಫ್ ಸ್ಟೀಲ್ ಅನ್ನ ಯಾಕೆ ಮಾಡ್ತಾರೆ, ಯಾವ್ಯಾವ ಸ್ಟ್ರಕ್ಚರ್ ಇದೆ, ಟೈಪ್ಸ್ ಆಫ್ ಸ್ಟ್ರಕ್ಚರ್, ಅದ್ರದ್ದು ಪ್ರಾಪರ್ಟೀಸ್ ಆಫ್ ಪ್ಲೈನ್ ಕಾರ್ಬನ್ ಸ್ಟೀಲ್ ಏನು, ಲೋವರ್ ಕ್ರಿಟಿಕಲ್ ಟೆಂಪರೇಚರ್ ಅಂದ್ರೇನು, ಹೈಯರ್ ಕ್ರಿಟಿಕಲ್ ಟೆಂಪರೇಚರ್ ಅಂದ್ರೇನು, 3 ಸ್ಟೇಜಸ್ ಇದೆ ಈ ಟ್ರೀಟ್ಮೆಂಟ್ ನಲ್ಲಿ, ಅದು ಯಾವುದು, ಪ್ರತಿಯೊಂದು ಕ್ರಿಟಿಕಲ್ ಟೆಂಪರೇಚರ್ ಅನ್ನ ಬೇರೆ ಬೇರೆ ಪ್ಲೈನ್ ಕಾರ್ಬನ್ ಸ್ಟೀಲ್ ಡಯಾಗ್ರಾಮ್ ಅನ್ನ ಯಾವ ರೀತಿ ನಾವು ಶೋ ಮಾಡಬೇಕು, ಆರ್ಡನಿಂಗ್ ಯಾವ ರೀತಿ, ಪರ್ಪಸ್ ಏನು ಆರ್ಡನಿಂಗ್ದು, ಪ್ರೋಸೆಸ್ ಏನು ಆರ್ಡರಿಂಗ್ದು, ಈ ರೀತಿ ಇನ್ನು ಅನೇಕ ಮಾಹಿತಿ, ಮುಂದಿನ ಮಾಹಿತಿ. ವಾಟ್ ಈಸ್ ಟೆಂಪರಿಂಗ್, ಪರ್ಪಸ್ ಆಫ್ ಟೆಂಪರಿಂಗ್, ರಿಲೇಟ್ ದ ಟೆಂಪರಿಂಗ್ ಕಲರ್ಸ್ ಏನು, ಟೆಂಪರಿಂಗ್ ಕಲರ್ಸ್ ಏನು, ಸೊ ಅನಿಲಿಂಗ್ ಯಾತಕ್ಕೆ ಮಾಡ್ತೀವಿ, ಪರ್ಪಸ್ ಆಫ್ ಅನಿಲಿಂಗ್ ಏನು, ಪ್ರೋಸೆಸ್ ಹೇಗಿದೆ ಅನಿಲಿಂಗು, ನಾರ್ಮಲೈಸಿಂಗ್ ಅಂದ್ರೆ ಏನು, ನಾರ್ಮಲೈಸಿಂಗ್ ಪರ್ಪಸ್ ಏನು, ನಾರ್ಮಲೈಸಿಂಗ್ ಅನ್ನ ಯಾಕೆ ಮಾಡ್ತೀವಿ, ನಾರ್ಮಲೈಸಿಂಗ್ ಮಾಡ್ಬೇಕಾದ್ರೆ ಏನೇನು ಪ್ರಿಕಾಷನ್ಸ್ ಅನ್ನು ನಾವು ತಗೊಳ್ಬೇಕು, ಈ ಎಲ್ಲ ಮಾಹಿತಿಯನ್ನ ತಾವು ಈ ಪಾಠದ ಅಂತ್ಯಕ್ಕೆ ತಿಳ್ಕೊಳ್ಬೇಕಾಗಿರುತ್ತೆ. ಹಾಗಾಗಿ 1 by 1 go through the heat treatment process. Now come to the what is heat treatment. First ನಾವು ಏನನ್ನ ಅಭ್ಯಾಸ ಮಾಡಬೇಕು ಅಂದ್ರೆ ಹೀಟ್ ಟ್ರೀಟ್ಮೆಂಟ್ ಅಂದ್ರೆ ಏನು. ನಿಮ್ಗೆ ಟ್ರೀಟ್ಮೆಂಟ್ ಅಂದ್ರೆ ಗೊತ್ತು, ಚಿಕಿತ್ಸೆ. ಹೀಟ್ ಅಂದ್ರೆ ಸಾಕದ ಚಿಕಿತ್ಸೆ. ತರಬೇತುದಾರರೇ, ನಮ್ಮಲ್ಲಿ ಒಂದು ಮಾತನ್ನ ಹೇಳ್ತೀವಿ ನಾವು, ಕಬ್ಬಿಣವನ್ನ ಕಾಯಿಸಿದಾಗಲೇ ಅದು ಬಗ್ಗುವುದು ಅಂತ ಕರಿತೀವಿ. ಅಂದರೆ ಅದರ ಗುಣವನ್ನ ನಾವು ಬದಲಾವಣೆಯನ್ನ ಮಾಡಬೇಕಾದ್ರೆ ಕಬ್ಬಿಣವನ್ನ ಏನ್ ಮಾಡ್ಬೇಕು, ನಾವು ಕಾಯಿಸ್ಬೇಕು. ಇಲ್ಲೋ ಅದೇ ಇರೋದು ಹೀಟ್ ಟ್ರೀಟ್ಮೆಂಟ್ ಅಂದ್ರೆ ದಟ್ ಇಸ್ ದ ಡೆಫಿನೇಷನ್, ದ ಪ್ರೋಸೆಸ್ ಆಫ್ ಚೇಂಜಿಂಗ್ ದ ಸ್ಟ್ರಕ್ಚರ್ and changing the properties of steel by heating and cooling, called heat treatment of steel. ಅಂದರೆ ಒಂದು ಲೋಹದ ಅಥವಾ ಸ್ಟೀಲ್ನ ಗುಣವನ್ನ ಬದಲಾವಣೆಯನ್ನ ಮಾಡಲಿಕ್ಕೆ, ಅದರ ಸ್ಟ್ರಕ್ಚರ್ ಅನ್ನ ಬದಲಾವಣೆಯನ್ನ ಮಾಡತಕ್ಕಂತ ಒಂದು ಪ್ರೋಸೆಸ್. ಅಂದರೆ ಇಲ್ಲಿ ಕಾಯಿಸುವುದು ಮತ್ತೆ ಆರಿಸುವುದು, ಕೂಲಿಂಗ್, ಹೀಟಿಂಗ್ ಅಂಡ್ ಕೂಲಿಂಗ್ ಅಂತ ಕರಿತೀವಿ. ದಟ್ ಪ್ರೋಸೆಸ್ ಇಸ್ ಕಾಲ್ಡ್ ಹೀಟ್ ಟ್ರೀಟ್ಮೆಂಟ್. ಹೀಟ್ ಟ್ರೀಟ್ಮೆಂಟ್ ಅಂದ್ರೆ ಗೊತ್ತಾಯ್ತಲ್ಲ ನಿಮ್ಗೆ. ಸೊ ಹೀಟ್ ಟ್ರೀಟ್ಮೆಂಟ್ ಆಫ್ ಪ್ಲೈನ್ ಕಾರ್ಬನ್ ಸ್ಟೀಲ್, ಇವತ್ತಿನ ತರಗತಿಯಲ್ಲಿ ಪ್ಲೈನ್ ಕಾರ್ಬನ್ ಸ್ಟೀಲ್ ಅಂತ ಕರಿತೀವಿ. ಈ ಕಾರ್ಬನ್ ಸ್ಟೀಲ್ ಅನ್ನ ಹೀಟ್ ಟ್ರೀಟ್ಮೆಂಟ್ ಅನ್ನ ಮಾಡೋದು ಯಾವ ರೀತಿ, ಏನೇನು ಫ್ಯಾಕ್ಟರ್ಸ್, ಡಿಸೈಡಿಂಗ್ ಫ್ಯಾಕ್ಟರ್ಸ್ ಇದೆ ಈ ಟ್ರೀಟ್ಮೆಂಟ್ ಅನ್ನ ಮಾಡಬೇಕಾದ್ರೆ, ವಾಟ್ ಆರ್ ಆಲ್ ದ ಡಿಸೈಡಿಂಗ್ ಫ್ಯಾಕ್ಟರ್ಸ್ ಆಫ್ ಈ ಟ್ರೀಟ್ಮೆಂಟ್.
ಏನೇನು ಫ್ಯಾಕ್ಟರ್ಸ್ ಇದೆ? ಒಂದು ಪರ್ಸೆಂಟೇಜ್ ಆಫ್ ಕಾರ್ಬನ್. ನಾನು ನಿನ್ನೆ ಹೇಳ್ತಾ ಇದ್ದೆ, ಯಾವುದೇ ಒಂದು ಸ್ಟೀಲ್ ಅನ್ನ ಹಾರ್ಡ್ನೆಸ್ ಅನ್ನ ನಿರ್ಧಾರ ಮಾಡೋದು ಯಾವುದು? ಪರ್ಸೆಂಟೇಜ್ ಆಫ್ ಕಾರ್ಬನ್. ಆ ಕಾರ್ಬನ್ ಪರ್ಸೆಂಟೇಜ್ ಆಫ್ ಕಾರ್ಬನ್. ಎರಡನೇದು, ಯಾವ ಟೆಂಪರೇಚರ್ ನಲ್ಲಿ ನಾವು ಹೀಟ್ ಮಾಡ್ತೀವಿ, ಮತ್ತೆ ಎಷ್ಟು ಹೊತ್ತುಗಳ ಕಾಲ, ಎಷ್ಟು ಟೈಮ್, ಡ್ಯೂರೇಷನ್ ಆಫ್ ಹೀಟಿಂಗ್ ಏನು, ಮತ್ತೆ ಟೆಂಪರೇಚರ್ ಆಫ್ ಸ್ಟೀಲ್ ವೆನ್ ಕ್ವಿಂಚಿಂಗ್ ಸ್ಟಾರ್ಟೆಡ್. ಅಂದ್ರೆ ಅದನ್ನ ಕ್ವಿಂಚಿಂಗ್ ಅಂದ್ರೆ ಅದ್ದುತಕ್ಕಂಥದ್ದು ಯಾವುದ್ರೊಳಗಡೆಗೆ? ನೀರಿನ ಒಳಗಡೆಗೆ, ಅಥವಾ ಕ್ವಿಂಚಿಂಗ್ ಮೀಡಿಯಾ ಅಂತ ಬರುತ್ತೆ ನಿಮಗೆ. ಆ ಟೆಂಪರೇಚರ್ ಏನಿರುತ್ತೆ, ಇಟ್ ಈಸ್ ಆಲ್ಸೋ ಎ ಡಿಸೈಡಿಂಗ್ ಫ್ಯಾಕ್ಟರ್, ಡಿಸೈಡಿಂಗ್ ದ ರಿಸಲ್ಟ್ ಆಫ್ ದಿ ಹೀಟ್ ಟ್ರೀಟ್ಮೆಂಟ್. ನಮ್ಮ ಒಂದು ಸ್ಟ್ರಕ್ಚರು ಮತ್ತೆ ಗುಣಗಳನ್ನ ಬದಲಾವಣೆಯನ್ನು ಮಾಡುವಂತ ಸಂದರ್ಭದಲ್ಲಿ ನಾವು ಎಲ್ಲ ಕಾರ್ಬನ್ ಇರ್ಬೋದು, ಟೆಂಪರೇಚರ್ ಇರ್ಬೋದು, ಡ್ಯೂರೇಷನ್ಸ್ ಆಫ್ ಹೀಟಿಂಗ್ ಇರ್ಬೋದು, ಮತ್ತೆ ಟೆಂಪರೇಚರ್ ಆಫ್ ದ ಸ್ಟೀಲ್ ವೆನ್ ಕ್ವಿಂಚಿಂಗ್ ಸ್ಟಾರ್ಟೆಡ್, ಅಂಡ್ ಆಲ್ಸೋ ಕೂಲಿಂಗ್ ರೇಟ್, ಎಷ್ಟು ಬೇಗ ಕೂಲ್ ಮಾಡಬೇಕು, ಫಾಸ್ಟ್ ಕೂಲಿಂಗ್, ಸ್ಲೋ ಕೂಲಿಂಗ್, ಎಷ್ಟು ಹೊತ್ತಿಗೆ ಅದು ಕೂಲಿಂಗ್, ರೇಟ್ ಆಫ್ ಕೂಲಿಂಗ್ per hour, per minute, like that. So all the deciding factors of heat treatment. Now come to the, what are all the properties of steels depending upon the following factors. Properties of steel ಏನಿದೆ ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಎರಡರ ಮೇಲೆ. ಒಂದು ಕಂಪೋಸಿಷನ್, ಇನ್ನೊಂದು ಸ್ಟ್ರಕ್ಚರ್. ಕಂಪೋಸಿಷನ್ ಅಂದ್ರೆ ಸ್ಟೀಲ್ ಒಳಗಡೆ ಏನೇನಿದೆ, ಯಾವ್ಯಾವ ಲೋಹಗಳಿದೆ, ಮತ್ತೆ ಸ್ಟ್ರಕ್ಚರ್, ಅದರ ರಚನೆ ಯಾವ ತರ ಇದೆ, ಇಟ್ ಈಸ್ ಎ ಕ್ರಿಸ್ಟಲ್ ಆರ್ ಎ ಗ್ರಾನುಲರ್ ಆರ್ ಎ ಫೈಬರಸ್, ಈ ಲೈಕ್ ದಟ್. ನಾವು ಇದತ್ತು ಸ್ಟ್ರಕ್ಚರ್ ಅನ್ನು ನಾವು ಅರ್ಥ ಹೋಗ್ತೀವಿ. ಪ್ರಾಪರ್ಟೀಸ್ ಕ್ಯಾನ್ ಬಿ ಚೇಂಜ್ಡ್ ಬೈ ಚೇಂಜಿಂಗ್ ಐದರ್ ಕಂಪೋಸಿಷನ್ ಆರ್ ಸ್ಟ್ರಕ್ಚರ್. ಯಾವುದೇ ಸ್ಟೀಲ್ ಅನ್ನ ಪ್ರಾಪರ್ಟೀಸ್ ಅನ್ನ ನಾವು ಚೇಂಜ್ ಮಾಡಬೇಕಾದ್ರೆ ಒಂದು ಏನ್ ಮಾಡ್ಬೋದು, ಕಂಪೋಸಿಷನ್ಸ್ ಅನ್ನ ಚೇಂಜ್ ಮಾಡಬಹುದು, ಅಥವಾ ಅದರ ರಚನೆಯನ್ನ ನಾವು ಬದಲಾವಣೆಯನ್ನ ಮಾಡಬಹುದು. ಸ್ಟ್ರಕ್ಚರ್ ಕ್ಯಾನ್ ಬಿ ಚೇಂಜ್ಡ್ ಬೈ ಹೀಟಿಂಗ್ ಇಟ್ ಟು ಎ ಪರ್ಟಿಕ್ಯುಲರ್ ಟೆಂಪರೇಚರ್ ಅಂಡ್ ದೆನ್ ಅಲೋಯಿಂಗ್ ಇಟ್ ಕೂಲ್ ಟು ಎ ಡೆಫಿನೆಟ್ ರೇಟ್. ಅಂದ್ರೆ ಸ್ಟ್ರಕ್ಚರ್ ಅನ್ನ ಯಾವ ರೀತಿ ಚೇಂಜ್ ಮಾಡ್ತೀವಿ? ಸ್ಟ್ರಕ್ಚರ್ ಅನ್ನ ಚೇಂಜ್ ಮಾಡೋದು ಒಂದು ಪರ್ಟಿಕ್ಯುಲರ್ ಟೆಂಪರೇಚರ್ಗೆ ಒಂದು ಸಾಕಕ್ಕೆ ಅದನ್ನ ಕಾಯಿಸಿ, ನಂತರ ಅದನ್ನ ಏನ್ ಮಾಡ್ತೀವಿ, ಒಂದು ಡೆಫಿನೈಟ್ ರೈಟ್, ಇಷ್ಟೇ ನಿಮಿಷದಲ್ಲಿ ಅದು ತಣ್ಣಗಾಗಬೇಕು, ಕೂಲಿಂಗ್, ಡೆಫಿನೈಟ್ ರೇಟ್ ಆಫ್ ಕೂಲಿಂಗ್. Thus, the process of changing the structure and thus changing the properties of steel by heating and cooling is called heat treatment of steel. ಗೊತ್ತಾಯ್ತಲ್ಲ? ಅಂದ್ರೆ ಒಂದು ಲೋಹದ, ಸ್ಟೀಲ್ ನ, ಮೆಟಲ್, ಫೆರಸ್ ಮೆಟಲ್, ಇಲ್ಲಿ ನಾವು ಯಾವ್ದನ್ನ ಹೇಳ್ತಾ ಇದೀವಿ, ಇಲ್ಲಿ ಫೆರಸ್ ಮೆಟಲ್, ಸ್ಟೀಲ್ ನ ಪ್ರಾಪರ್ಟೀಸ್ ಅನ್ನ, ರಚನೆಯನ್ನ, ಬದಲಾವಣೆಯನ್ನ ಮಾಡ್ಬೇಕಾದ್ರೆ ನಾವೇನ್ ಮಾಡ್ತೀವಿ? ಹೀಟ್ ಮಾಡಿ ಮತ್ತೆ ಅದನ್ನ ಕೂಲ್ ಮಾಡ್ತೀವಿ. ಈ ಒಂದು ವಿಧಾನವನ್ನ ನಾವೇನಂತ ಕರಿತೀವಿ? ಹೀಟ್ ಟ್ರೀಟ್ಮೆಂಟ್ ಆಫ್ ಸ್ಟೀಲ್ ಅಂತ ಕರಿತೀವಿ. ಸೊ ಈ ಪ್ರಾಪರ್ಟೀಸು ಮತ್ತೆ ಗುಣಗಳನ್ನ ಬದಲಾವಣೆ ಮಾಡಲಿಕ್ಕೆ ಎರಡನ್ನ ಚೇಂಜ್ ಮಾಡಬೇಕಾಗುತ್ತೆ. ಒಂದು ಕಂಪೋಸಿಷನ್ ಅಥವಾ ಸ್ಟ್ರಕ್ಚರ್. ಇವುಗಳನ್ನ ಚೇಂಜ್ ಮಾಡಿದ್ರೆ ಅದರ ಗುಣ ಮತ್ತು ರಚನೆ ಬದಲಾಗುತ್ತೆ. ಈ ಸ್ಟ್ರಕ್ಚರ್ ಆಫ್ ಸ್ಟೀಲ್ ಬರೋಣ, ಇಂಪಾರ್ಟೆಂಟ್ ಇದು. ಸ್ಟ್ರಕ್ಚರ್ ಆಫ್ ಸ್ಟೀಲ್ ಬಿಕಮ್ಸ್ ವಿಸಿಬಲ್ ವೆನ್ ಎ ಪೀಸ್ ಆಫ್ ಮೆಟಲ್ ಈಸ್ ಬ್ರೋಕನ್. ನೀವು ಯಾವುದೇ ಒಂದು ಸ್ಟೀಲ್ ಅನ್ನ, ಉದಾಹರಣೆಗೆ ನಾನು ಕ್ಯಾಸ್ಟ್ ಐರನ್ ತೋರಿಸ್ತೇನೆ, ಕ್ರಿಸ್ಟಲಿನ್ ಸ್ಟ್ರಕ್ಚರ್ಸ್, ಗ್ರಾನುಲಾರ್ ಸ್ಟ್ರಕ್ಚರ್ಸ್ ಅನ್ನ ತೋರಿಸುವಂತಹ ಸಂದರ್ಭದಲ್ಲಿ ಅದನ್ನ ಬ್ರೇಕ್ ಮಾಡಿದಾಗ ನಮಗೆ ವಿಸಿಬಲ್ ಆಗುತ್ತೆ. ದ ಎಕ್ಸಾಕ್ಟ್ ಗ್ರೈನ್ ಸೈಜ್ ಕ್ಯಾನ್ ಬಿ ಸೀನ್ ಥ್ರೂ ಎ ಮೈಕ್ರೋಸ್ಕೋಪ್. ನೀವು ಇನ್ನೂ ಕ್ಲಿಯರ್ ಆಗಿ ನೀವು ಆ ಒಂದು ಸ್ಟ್ರಕ್ಚರ್ ನೋಡಬೇಕು ಅಂದ್ರೆ ಆ ಮೈಕ್ರೋಸ್ಕೋಪ್ ಕೆಳಗಡೆಯಲ್ಲಿ ನೀವು ಇಟ್ರೆ ನಿಮಗೆ ಅದರ ಸ್ಟ್ರಕ್ಚರ್ ಗೋಚರವಾಗುತ್ತೆ. Steel is also classified according to its structure. This steel can be classified according to the structure also. ಅದರ ರಚನೆಯ ಆಧಾರದ ಮೇಲೂ ನಾವು ಸ್ಟೀಲ್ ಅನ್ನ ವರ್ಗೀಕರಣವನ್ನ ನಾವು ಮಾಡ್ತೀವಿ. ಸ್ಟೀಲ್ ಅಂದ್ರೆ ಗೊತ್ತು ನಿಮ್ಗಾಗ್ಲೇ, ಇಟ್ ಇಸ್ ಎನ್ ಅಲಾಯ್ ಆಫ್ ಐರನ್ ಅಂಡ್ ಕಾರ್ಬನ್. ಸ್ಟೀಲ್ ಅಂದ್ರೆ ಏನೇನಿರುತ್ತೆ? ಒಂದು ಕಬ್ಬಿಣ, ಇನ್ನೊಂದು ಕಾರ್ಬನ್, ಐರನ್ ಅಂಡ್ ಕಾರ್ಬನ್. ಈ ಕಾರ್ಬನ್ ಕಂಟೆಂಟ್ ಇನ್ ಸ್ಟೀಲ್ ಡಸ್ ನಾಟ್ ಎಕ್ಸೀಡ್ 1.7%. ನೋಡಿ, ಒಂದು ಸ್ಟೀಲ್ ನಲ್ಲಿ ಈ ಕಾರ್ಬನ್ ಕಂಟೆಂಟ್ 1.7% ಗಿಂತ ಎಕ್ಸೀಡ್ ಆಗ್ಬಾರ್ದು.
ನಾವು ಈ ಟ್ರೀಟ್ಮೆಂಟ್ ಕೊಡ್ಬೇಕಾದ್ರೆ. ಅದರಲ್ಲಿ ಮುಖ್ಯವಾಗಿ ಸ್ಟ್ರಕ್ಚರ್ ಆಫ್ ಸ್ಟೀಲ್ ಅನ್ನು ನೋಡೋಣ. ಈ ಸ್ಟ್ರಕ್ಚರ್ ಆಫ್ ಸ್ಟೀಲ್ ಅಲ್ಲಿ ನಿಮ್ಗೆ ಇಲ್ಲಿ ಒಂದು ಚಿತ್ರ ಬರ್ತಾ ಇದೆ, ತರಬೇತಾರೆ. ಒಂದು ರೈಟ್, ಇನ್ನೊಂದು ಸ್ಟೀಲ್ ಅಥವಾ ಪರ್ಲೈಟ್ ಅಂತ ಕರಿತೀವಿ, ಇನ್ನೊಂದು ಪರ್ಲೈಟ್ ಅಂಡ್ ಸಿಮೆಂಟೈಟ್ ಅಂತ ಇದೆ. ಇಲ್ಲಿ ಪರ್ಸೆಂಟೇಜ್ ಆಫ್ ಕಾರ್ಬನ್ ಕೊಟ್ಟಿದ್ದಾರೆ. ಈ ಫೆರೈಟ್ ಅಲ್ಲಿ ಇದು 0 ಇದೆ, ಯುಟೆಕ್ಟೈಡ್ ಸ್ಟೀಲ್ ಬರೋದಕ್ಕೆ 0.84 ಬಂದಿದೆ, ಮತ್ತೆ ಪರ್ಲೈಟ್ ಅಂಡ್ ಸಿಮೆಂಟೈಟ್ ಆಗೋದಕ್ಕೆ 1.5 ಆಗಿದೆ. ಅಂದ್ರೆ ಕಾರ್ಬನ್ ಕಂಟೆಂಟ್ ಇಲ್ಲಿ ಏನಿದೆ, ಇಲ್ಲಿ 0, 0.5, 0.84, 1, 1.5 ಅನ್ನೋದು ಇಟ್ ಈಸ್ ಇನ್ ಪರ್ಸೆಂಟೇಜ್. ಈಗ ಒಂದೊಂದಾಯ್ತು ನೋಡೋಣ. ಮೊದಲು ಪರೈಟ್ ಅಂತ ಹೇಳಿದೆ. ವಾಟ್ ಇಸ್ ಕಾಲ್ಡ್ ಪರೈಟ್? Pig iron or a steel with 0% carbon is called ferrite. ಯಾವ ಸ್ಟೀಲ್ ನಲ್ಲಿ ಅಥವಾ ಪಿಗ್ ಐರನ್ ನಲ್ಲಿ ಕಾರ್ಬನ್ ಪರ್ಸೆಂಟೇಜ್ 0 ಇದ್ರೆ ಅದನ್ನ ನಾವೇನಂತ ಕರಿತೀವಿ? ಫೆರೈಟ್ ಅಂತ ಕರಿತೀವಿ. ಅದನ್ನ ರಿಲೇಟಿವ್ಲಿ ಇಟ್ ಇಸ್ ಎ ರಿಲೇಟಿವ್ಲಿ ಸಾಫ್ಟ್, ವಿಚ್ ಇಸ್ ರಿಲೇಟಿವ್ಲಿ ಸಾಫ್ಟ್ ಅಂಡ್ ಡಕ್ಟೈಲ್ ಬಟ್ ಕಂಪರೇಟಿವ್ಲಿ ವೀಕ್. ಎಲ್ಲಿ ಪರ್ಸೆಂಟೇಜ್ ಆಫ್ ಕಾರ್ಬನ್ 0 ಇರುತ್ತೋ ಅದು ತುಂಬಾ ಮೃದು ಇರುತ್ತೆ, ತುಂಬಾ ಡಕ್ಟೈಲ್ ಇರುತ್ತೆ, ಮತ್ತೆ ತುಂಬಾ ವೀಕ್ ಕೂಡ. ಅದನ್ನ ಯಾವುದೇ ಒಂದು ಲೋಹ, ಒಂದು ಆರ್ಟಿಕಲ್ ಅನ್ನ ಮಾಡ್ಲಿಕ್ಕೆ, ಬಳಸಲಿಕ್ಕೆ ಸಾಧ್ಯ ಇರೋದಿಲ್ಲ. ಇನ್ನೊಂದು ಪರ್ಲೈಟ್. ಈ ಪರ್ಲೈಟ್ ಅಂದ್ರೇನು? ಅಲ್ಲಿ ತೋರಿಸಿದ ಚಿತ್ರದಲ್ಲಿ 0.84% ಕಾರ್ಬನ್ ಸ್ಟೀಲ್ ಆರ್ ಯುಟೆಕ್ಟೈಡ್ ಸ್ಟೀಲ್ ಈಸ್ ನೌನ್ ಆಸ್ ಪರ್ಲೈಟ್ ಸ್ಟೀಲ್. ಯಾವ ಸ್ಟೀಲ್ ನಲ್ಲಿ 0.84% ಕಾರ್ಬನ್ ಇರುತ್ತೋ ಅದನ್ನ ನಾವು ಪರ್ಲೈಟ್ ಅಂತ ಕರಿತೀವಿ, ಅಥವಾ ಇದನ್ನ ಯುಟೆಕ್ಟೈಡ್ ಸ್ಟೀಲ್ ಅಂತ ಕರಿತೀವಿ, ಅಥವಾ ಏನಂತ ಕರಿತೀವಿ? ಇದನ್ನ ಯುಟೆಕ್ಟೈಡ್ ಸ್ಟೀಲ್ ಅಂತ ನಾವು ಕರಿತೀವಿ. ಇದು ಇಟ್ ಇಸ್ ಮಚ್ ಸ್ಟ್ರಾಂಗ್ ದೆನ್ ಫೆರೈಟ್. ಫೆರೈಟ್ ಗೆ ಕಂಪೇರ್ ಮಾಡಿದ್ರೆ ಅಥವಾ ಮುಂದೆ ಹೊತ್ತು ಸಿಮೆಂಟೈಟ್ ಗೆ ಕಂಪೇರ್ ಮಾಡಿದ್ರೆ ಇದು ಮಚ್ ಸ್ಟ್ರಾಂಗ್. ಸಿಮೆಂಟೈಟ್ ಮೂರನೇದು. When carbon exists in steel as a chemical compound or iron and carbon is called iron carbide or a cementite. ಸ್ಟೀಲ್ ನಲ್ಲಿ ಕಾರ್ಬನ್ ಕೆಮಿಕಲ್ ರಿಯಾಕ್ಷನ್ ಆಗಿ ಎಕ್ಸಿಸ್ಟ್ ಆದ್ಮೇಲೆ ಅದೇನಾಗುತ್ತೆ? ಐರನ್ ಅಂಡ್ ಕಾರ್ಬನ್ ಮಿಕ್ಸ್ ಆಗಿ ಐರನ್ ಕಾರ್ಬೈಡ್ ಆಗುತ್ತೆ. ಈ ಐರನ್ ಕಾರ್ಬೈಡ್ ಆಗಿದೆಯಲ್ಲ ಅದನ್ನೇ ನಾವು ಸಿಮೆಂಟೈಟ್ ಅಂತ ಕರಿತೀವಿ. ಈ ಸಿಮೆಂಟೈಟ್ ಇದೆಯಲ್ಲ ಕಾರ್ಬನ್ ಪರ್ಸೆಂಟೇಜ್ ಜಾಸ್ತಿ ಆಗಿದೆ. That's why it is very hard and brittle but not strong. ತುಂಬಾ ಹಾರ್ಡ್ ಇದೆ, ಬ್ರಿಟಲ್ ಇದೆ, ಆದ್ರೆ ಸ್ಟ್ರಾಂಗ್ ಇಲ್ಲ. ಇದು ಮೂರು ಸ್ಟೀಲ್ಸ್. ಅದರಲ್ಲಿ ಮೊದಲನೇದು ನಾವು ಹೈಪೋಯುಟೆಕ್ಟೈಡ್ ಸ್ಟೀಲ್ ಅಂತ ಕರಿತೀವಿ. 0.84% ಕಾರ್ಬನ್ ಸ್ಟೀಲ್ ಆರ್ ಯುಟೆಕ್ಟೈಡ್ ಸ್ಟೀಲ್ ಈಸ್ ನೋನ್ ಆಸ್ ಪರ್ಲೈಟ್. ಯಾವುದು 0.84 ಕಾರ್ಬನ್ ಸ್ಟೀಲ್ ಇರುತ್ತೋ ಅದನ್ನ ಯುಟೆಕ್ಟೈಡ್ ಸ್ಟೀಲ್ ಅಂತ ಕರಿತೀವಿ. ಇಟ್ ಇಸ್ ಮಚ್ ಸ್ಟ್ರಾಂಗರ್ ದೆನ್ ಫೆರೈಟ್ ಅಂಡ್ ಸಿಮೆಂಟೈಟ್. ಯುಟೆಕ್ಟೈಡ್ ಸ್ಟೀಲ್ ಅಂತ ಕರಿತೀವಿ 0.84%. ನೋ ಸಾರಿ, ಇಲ್ಲಿ ಯುಟೆಕ್ಟೈಡ್ ಸ್ಟೀಲ್ ಅಂತ ಏನಿದೆ ಇದು 0%. ನಿಮಗೆ ಈ ಚಿತ್ರದಲ್ಲಿ ನಾನು ತೋರಿಸ್ತೇನೆ ಇನ್ನೊಂದ್ಸಲಿ. ತಪ್ಪಾಗಿದೆ, ಇಲ್ಲಿ 0 ಇದೆಯಲ್ಲ, ದಿಸ್ ಇಸ್ ಕಾಲ್ಡ್ ಯುಟೆಕ್ಟೈಡ್. 0.5 ಇಂದ 0.84. ದಿಸ್ ಇಸ್ ಕಾಲ್ಡ್ ಫೆರೈಟ್ 1.5%. ಅದನ್ನೇ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ನಾವು ಕಮ್ ಟು ದಿ ಯುಟೆಕ್ಟೈಡ್. Eutectide steel, 0.84 carbon steel is called as eutectide steel. Eutectide steel. So this much stronger than the ferrite or cementite anta navu karitivi. Eutectide steel or perlite steel anta next. This is 0.84% carbon steel or eutectide steel. 0.84% carbon steel ಗೆ ಹೆಸರೇನು? eutectide steel ಅಂತ ಕರಿತೀವಿ. So this is much stronger than the ferrite or cementite. Hypoeutectide steel ಅಂತ ಕರಿತೀವಿ. more than 0.84% carbon ಇದೆ, ಅದನ್ನ hypereutectide steel ಅಂತ ಕರಿತೀವಿ. It contains ferrite and cementite. ಎರಡು ಮಿಕ್ಸ್ ಇರೋದನ್ನ ನಾವು ಕಾಣಿಸ್ತೀವಿ. So structure of steel when heated ಯಾವ ತರ change ಆಗುತ್ತೆ? If steel is heated, a change in structure start from
723 ಡಿಗ್ರಿ ಸೆಂಟಿಗ್ರೇಡ್. ಸ್ಟೀಲ್ ಅನ್ನ ನಾವು ಹೀಟ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ಮೇಲೆ ಅದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಕುದಿಲಿಕ್ಕೆ ಅಂದ್ರೆ ಮೆಲ್ಟ್ ಆಗ್ಲಿಕ್ಕೆ, ಸ್ಟ್ರಕ್ಚರ್ ಚೇಂಜ್ ಆಗ್ಲಿಕ್ಕೆ 723 ಡಿಗ್ರಿ ಸೆಂಟಿಗ್ರೇಡ್ಗೆ ಹೋದಾಗ. ಸೊ ದ ನ್ಯೂ ಸ್ಟ್ರಕ್ಚರ್ ಫಾರ್ಮ್ಡ್ ಇಸ್ ಕಾಲ್ಡ್ ಆಸ್ಟನೈಟ್. ಈಗ ಪ್ರಾರಂಭ ಆಗೋದು. ಇಫ್ ಸ್ಟೀಲ್ ಈಸ್ ಹೀಟೆಡ್, ಚೇಂಜ್ ದ ಸ್ಟ್ರಕ್ಚರ್ ಸ್ಟಾರ್ಟ್ ಫ್ರಮ್ 723 ಡಿಗ್ರಿ ಸೆಂಟಿಗ್ರೇಡ್. ದಿಸ್ ನ್ಯೂ ಸ್ಟ್ರಕ್ಚರ್ ಇಸ್ ಕಾಲ್ಡ್ ಆಸ್ ಆಸ್ಟನೈಟ್ ಅಂತ ನಾವು ಅದನ್ನ ಕರಿತೀವಿ. ಈ ಆಸ್ಟನೈಟ್ ಏನಿದೆ ಇದು ನಾನ್ ಮ್ಯಾಗ್ನೆಟಿಕ್. ಸೊ ಇಫ್ ದ ಸ್ಟೀಲ್ ಇಸ್ ಕೂಲ್ಡ್ ಸ್ಲೋಲಿ, ದ ಓಲ್ಡ್ ಸ್ಟ್ರಕ್ಚರ್ ಇಸ್ ರಿಟೈನ್. ಅದೇ ಸ್ಟೀಲ್ ಅನ್ನ ಸ್ಲೋ ಆಗಿ ಕೂಲ್ ಮಾಡಿದ್ರೆ, ಓಲ್ಡ್ ಸ್ಟ್ರಕ್ಚರ್ ಗೆ ರಿಟೈನ್ ಮಾಡಿದ್ರೆ, ಅಂಡ್ ಇಟ್ ವಿಲ್ ಹ್ಯಾವ್ ಎ ಫೈನ್ ಗ್ರೈನ್ ವಿಚ್ ಮೇಕ್ಸ್ ಇಟ್ ಈಸಿಲಿ ಮೆಷಿನಬಲ್. ಏನಾಗುತ್ತೆ, ಮತ್ತೆ ಅದನ್ನ ಸ್ಲೋ ಆಗಿ ಕೂಲ್ ಮಾಡಿದ್ರೆ ರಿಟೈನ್ ಓಲ್ಡ್ ಸ್ಟೇಜ್ಗೆ, ಒಳಗಡೆ ಅದ್ರ ಸ್ಟ್ರಕ್ಚರ್ ಏನಾಗಿರುತ್ತೆ, ಫೈನ್ ಗ್ರೈನ್ಸ್ ಆಗಿರುತ್ತೆ, ವಿಚ್ ಮೇಕ್ ಇಟ್ ಈಸಿಲಿ ಮೆಷಿನಬಲ್. ಅದನ್ನ ಏನ್ ಮಾಡಬಹುದು, ನಾವು ಈಸಿಯಾಗಿ ಮೆಷಿನ್ ಮಾಡಬಹುದು. ಇಫ್ ದ ಹಾಟ್ ಸ್ಟೀಲ್ ಕೂಲ್ಡ್ ರ್ಯಾಪಿಡ್ಲಿ, ಅದ್ ನೋಡಿ ಹಿಂದೆ ನಾವು ಸ್ಲೋ ಕೂಲಿಂಗ್, ಇಲ್ಲಿ ರ್ಯಾಪಿಡ್ ಆಗಿ ಕೂಲ್ ಮಾಡಿದ್ರೆ, ದ ಆಸ್ಟನೈಟ್ ಚೇಂಜಸ್ ಎ ನ್ಯೂ ಸ್ಟ್ರಕ್ಚರ್ ದಟ್ ಇಸ್ ಕಾಲ್ಡ್ ಮಾರ್ಟನ್ಸೈಟ್ ಅಂತ ಕರಿತೀವಿ. 723 ಡಿಗ್ರಿಗೆ ಸ್ಟೀಲ್ ಸ್ಟ್ರಕ್ಚರ್ ಚೇಂಜ್ ಆಗೋದು ಫಸ್ಟ್ ಯಾವ್ದಕ್ಕೆ ಗೊತ್ತು, ಆಸ್ಟನೈಟ್ ಗೊತ್ತು. ಸೊ ರ್ಯಾಪಿಡ್, ಅದು ಸ್ಲೋ ಆಗಿ ಕೂಲ್ ಮಾಡಿದ್ರೆ, ರ್ಯಾಪಿಡ್ ಆಗಿ ಕೂಲ್ ಮಾಡಿದ್ರೆ ಎ ನ್ಯೂ ಸ್ಟ್ರಕ್ಚರ್. ಆ ನ್ಯೂ ಸ್ಟ್ರಕ್ಚರ್ ಏನಂತ ಕರಿತೀವಿ, ಮಾರ್ಟನ್ಸೈಟ್ ಅಂತ ನಾವು ಕರಿತೀವಿ. ಈ ಸ್ಟ್ರಕ್ಚರ್ ಆಫ್ ಮಾರ್ಟನ್ಸೈಟ್ ಇಸ್ ವೆರಿ ಫೈನ್ ಅಂಡ್ ವೆರಿ ಹಾರ್ಡ್ ಅಂಡ್ ಮ್ಯಾಗ್ನೆಟಿಕ್. ಈ ಮಾರ್ಟನ್ಸೈಟ್ ಸ್ಟ್ರಕ್ಚರ್ ಏನಿದೆ ಇದು ವೆರಿ ಫೈನ್, ವೆರಿ ಹಾರ್ಡ್ ಅಂಡ್ ಮ್ಯಾಗ್ನೆಟಿಕ್. ಎಕ್ಸ್ಟ್ರೀಮ್ಲಿ ವಿಯರ್ ರೆಸಿಸ್ಟೆಂಟ್ ಅಂಡ್ ಕ್ಯಾನ್ ಕಟ್ ಅದರ್ ಮೆಟಲ್ಸ್. ಇದು ವಿಯರ್ ರೆಸಿಸ್ಟೆನ್ಸ್ ಪ್ರಾಪರ್ಟಿಯನ್ನ ಹೊಂದಿದೆ. ಇದು ಬೇರೆ ಮೆಟಲ್ ಅನ್ನ ಕಟ್ ಮಾಡತಕ್ಕಂತ ಗುಣವನ್ನು ಹೊಂದಿದೆ. ಯಾವುದೋ ಮಾರ್ಟನ್ಸೈಟ್. ಇಲ್ಲಿ ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ಸ್ ಇದೆ. ಇಲ್ಲಿ ಕಾರ್ಬನ್ ಕಾಂಟೆಂಟ್ ಇನ್ ಪರ್ಸೆಂಟೇಜ್, ಈ ಟ್ರೀಟ್ಮೆಂಟ್ ರೇಂಜಸ್ ಆಫ್ ಸ್ಟೀಲ್ 0, 0.2, 0.4, 0.6, 0.81 ಅಂತ ಇದೆ. ಸೊ ಈ ಕಡೆಗೆ ಟೆಂಪರೇಚರ್ ರೇಂಜ್ ಅನ್ನ ಕೊಟ್ಟಿದೀವಿ. ಕೆಳಗಡೆದು ಕಾರ್ಬನ್ ಕಾಂಟೆಂಟ್, ಮೇಲ್ಗಡೆದು ಟೆಂಪರೇಚರ್ ರೇಂಜ್. ನೋಡಿ ಇಲ್ಲಿ ನಿಮ್ಗೆ ಈ 0 to 723 ಡಿಗ್ರಿ ಇಲ್ಲಿವರೆಗೆ 0.2, 0.4 ಬಂದಾಗ ಪೆರೈಟ್ ಪ್ಲಸ್ ಪಿಯರ್ಲೈಟ್ ಆದಾಗ, ಮತ್ತೆ 0.84 ನಂತರ ಸಿಮೆಂಟೈಟ್ ಪ್ಲಸ್ ಪೆರ್ಲೈಟ್ ಆದಾಗ 723 ಡಿಗ್ರಿ the steel changes to the new structure that is called austenite formations ಅಂತ ನಾವು ಕರಿತೀವಿ. That is called austenite formations. Once the austenite rapid cooling ಮಾಡಿದ್ರೆ ಅದೇನಾಗುತ್ತೆ, ಮಾರ್ಟನ್ಸೈಟ್ ಆಗುತ್ತೆ. ಸೊ ದಿಸ್ ಇಲ್ಲಿ ನಿಮಗೆ 722 ಡಿಗ್ರಿ ಲೋವರ್ ಕ್ರಿಟಿಕಲ್ ಟೆಂಪರೇಚರ್ ಕೊಟ್ಟಿದ್ದಾರೆ. ಸೊ ಹಾಗೆ ಇಲ್ಲಿ ಹೋದ್ರೆ 850 ನಂತರ ಅದು ಜಾಸ್ತಿ ಆಗ್ತಾ 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 ಏನಾಗ್ತದೆ, ಆಸ್ಟನೈಟ್ ಪ್ಲಸ್ ಪೆರೈಟ್ ಲೋವರ್ ಕ್ರಿಟಿಕಲ್ ಪಾಯಿಂಟ್ ಅಲ್ಲಿ. ಸೊ ಅಪ್ಪರ್ ಕ್ರಿಟಿಕಲ್ ಪಾಯಿಂಟ್ ಆದ್ರೆ ಈ ಆಸ್ಟನೈಟ್ ಪ್ಲಸ್ ಪೆರೈಟ್, ಸೊ ಇದು 850 ಡಿಗ್ರಿ ಸೆಂಟಿಗ್ರೇಡ್ ಗೆ ಬಂದಿರೋದನ್ನ ನೀವು ನೋಡಬಹುದು. ಸೊ ದಿಸ್ ಇಸ್ ಕಾಲ್ಡ್ ಆಸ್ಟನೈಟ್ ಅಂಡ್ ಸಿಮೆಂಟೈಟ್ ಸ್ಟ್ರಕ್ಚರ್ಸ್. ಸೊ ಯಾತಕ್ಕೆ ಈ ಟ್ರೀಟ್ಮೆಂಟ್ ಮಾಡ್ತಕ್ಕಂಥ ಪರ್ಪಸ್ ಏನು? ದ ಸ್ಟ್ರಕ್ಚರ್ ಆಫ್ ಸ್ಟೀಲ್ ಚೇಂಜಸ್ ವೆನ್ ಹೀಟೆಡ್ ಅಂಡ್ ಕೂಲ್ಡ್. ಯಾವುದೇ ಸ್ಟೀಲ್ ಅನ್ನ ಹೀಟ್ ಮಾಡಿದಾಗ ಮತ್ತೆ ಕೂಲ್ ಮಾಡಿದಾಗ ಆ ಸ್ಟೀಲ್ ಸ್ಟ್ರಕ್ಚರ್ ಏನಾಗುತ್ತೆ, ಚೇಂಜಸ್ ಆಗುತ್ತೆ. ಇಟ್ಸ್ ಪ್ರಾಪರ್ಟೀಸ್ ಆರ್ ಚೇಂಜ್ ಟು ಎ ಗ್ರೇಟರ್ ಎಕ್ಸ್ಟೆಂಟ್ ಬೈ ಸೂಟಬಲ್ ಹೀಟ್ ಟ್ರೀಟ್ಮೆಂಟ್. ನಮಗೆ ಬೇಕಾದ ಅಪ್ಲಿಕೇಶನ್ಗೆ ತಕ್ಕಂತೆ ನಾವು ಗುಣಗಳನ್ನ, ಪ್ರಾಪರ್ಟೀಸ್ ಅನ್ನ ಚೇಂಜ್ ಮಾಡೋದಕ್ಕೆ ನಾವೇನ್ ಮಾಡ್ಬೇಕಾಗುತ್ತೆ, ಸೂಟಬಲ್ ಹೀಟ್ ಟ್ರೀಟ್ಮೆಂಟ್ ಅನ್ನ ಮಾಡ್ಬೇಕಾಗುತ್ತೆ. ಅದು ಯಾವ್ದು ಸರ್ ಈ ಟ್ರೀಟ್ಮೆಂಟ್ ಪ್ರೋಸೆಸ್? ವೇರಿಯಸ್ ಈ ಟ್ರೀಟ್ಮೆಂಟ್ ಪ್ರೋಸೆಸ್ ಇದೆ. ಯಾವ್ಯಾವುದು? ಮುಖ್ಯವಾಗಿ ತರಬೇತಿದಾರರೇ ಹಾರ್ಡನಿಂಗ್, ಟೆಂಪರಿಂಗ್, ಅನಿಲಿಂಗ್, ನಾರ್ಮಲೈಸಿಂಗ್ ಅಂತ ಕರಿತೀವಿ. ಸೊ ಹಾರ್ಡನಿಂಗ್ ಅಂದ್ರೆ ಏನ್ ಸರ್ ಅಂದ್ರೆ, ಟು ಆಡ್ ಎ ಕಟಿಂಗ್ ಎಬಿಲಿಟಿ ಟು ಇನ್ಕ್ರೀಸ್ ವಿಯರ್ ರೆಸಿಸ್ಟೆಂಟ್ ಪ್ರಾಪರ್ಟಿ. ಹಾರ್ಡನಿಂಗ್ ಅನ್ನ ಮಾಡಿದಾಗ ಏನಾಗುತ್ತೆ, ಟು ಆಡ್ ಕಟಿಂಗ್ ಎಬಿಲಿಟಿ ಜಾಸ್ತಿ ಆಯ್ತು, ವಿಯರ್ ರೆಸಿಸ್ಟೆಂಟ್ ಪ್ರಾಪರ್ಟಿ ಜಾಸ್ತಿ ಆಯ್ತು. ಟೆಂಪರಿಂಗ್ ಅಲ್ಲಿ ಏನಾಗುತ್ತೆ, ಟು ರಿಮೂವ್ ದ ಎಕ್ಸ್ಟ್ರೀಮ್ ಬ್ರಿಟಲ್ನೆಸ್. ನೀವು ಹಾರ್ಡನಿಂಗ್ ಆದ್ಮೇಲೆ ಏನಾಗೋಗಿರುತ್ತೆ, ಅದು ಮೆಟಲ್ ಮುಂದೆ ಬರುತ್ತೆ, 1 by 1 ಇಡ್ತೀನಿ. ಸೊ ಎಕ್ಸ್ಟ್ರೀಮ್ ಬ್ರಿಟಲ್ನೆಸ್ ಆಗೋಗುತ್ತೆ. ಆ ಬ್ರಿಟಲ್ನೆಸ್ ಆಗಿರೋದ್ರಿಂದ ಹಾರ್ಡನಿಂಗ್ ಆಗೋ ಸಂದರ್ಭದಲ್ಲಿ ಸೊ ಬ್ರಿಟಲ್ನೆಸ್ ಆಗಿರುತ್ತೆ. ಅದಕ್ಕೆ ಏನ್ ಮಾಡ್ತೀವಿ ನಾವು, ಟು ಇಂಡ್ಯೂಸ್ ಟಫ್ನೆಸ್ ಅಂಡ್ ಶಾಕ್ ರೆಸಿಸ್ಟೆನ್ಸ್ ಪ್ರಾಪರ್ಟಿ ಕೊಡ್ತೀವಿ. ಎಲ್ಲಿ? ಟೆಂಪರಿಂಗ್. ಅನಿಲಿಂಗ್ ನಲ್ಲಿ ಟು ರಿಲೀವ್ ಸ್ಟ್ರೈನ್ ಅಂಡ್ ಸ್ಟ್ರೆಸ್. ಒಳಗಡೆ ಇರ್ತಕ್ಕಂಥ ಒತ್ತಡವನ್ನ ನಾವೇನ್ ಮಾಡ್ತೀವಿ,
ಸ್ಟ್ರೆಸ್ ಮತ್ತೆ ಸ್ಟ್ರೈನ್ ಅನ್ನ ರಿಲೀವ್ ಮಾಡ್ತೀವಿ. ಅಂಡ್ ಆಲ್ಸೋ ಟು ಇಂಪ್ರೂವ್ ಮ್ಯಾಲಿಬಿಲಿಟಿ ಇಂಪ್ರೂವ್ ಆಗುತ್ತೆ. ಟು ಇಂಪ್ರೂವ್ ಮೆಷಿನಬಿಲಿಟಿ, ಟು ಸಾಫ್ಟನ್ ದ ಸ್ಟೀಲ್. ಅನೀಲ್ ಅಂದ್ರೆ ಸಾಫ್ಟನಿಂಗ್ ಅಂತ. ಸೊ 4ನೇ ಪ್ರೋಸೆಸ್ ನಾರ್ಮಲೈಸಿಂಗ್ ಟು ರಿಫೈನ್ ದ ಸ್ಟ್ರಕ್ಚರ್ ಆಫ್ ದ ಸ್ಟೀಲ್. ಒನ್ ಬೈ ಒನ್ ನೋಡ್ತಾ ಹೋಗೋಣ. ಫಸ್ಟ್ ಹೀಟಿಂಗ್ ಆಫ್ ಸ್ಟೀಲ್ ಫಾರ್ ಹೀಟ್ ಟ್ರೀಟ್ಮೆಂಟ್. ಹೀಟ್ ಮಾಡಬೇಕಾದ್ರೆ ಲೋವರ್ ಕ್ರಿಟಿಕಲ್ ಟೆಂಪರೇಚರ್ ಅಂತ ಹೇಳಿದೆ. ಸೊ LCT ಅಂತ ನಾವು ಕರಿತೀವಿ. ಸೊ ಲೋವರ್ ಕ್ರಿಟಿಕಲ್ ಟೆಂಪರೇಚರ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? 723 ಡಿಗ್ರಿ ಸೆಂಟಿಗ್ರೇಡ್. at which changes of structure to start austenite. 723 ಡಿಗ್ರಿ ಸೆಂಟಿಗ್ರೇಡ್ ಲೋವರ್ ಕ್ರಿಟಿಕಲ್ ಟೆಂಪರೇಚರ್ ಅಲ್ಲಿ ಒಂದು ಹೊಸ ಸ್ಟ್ರಕ್ಚರ್ ಪ್ರಾರಂಭ ಆಗುತ್ತೆ. ಆ ಸ್ಟ್ರಕ್ಚರ್ ನಾವೇನಂತ ಕರೆದ್ವಿ? ಅಸ್ಟನೈಟ್ ಅಂತ ಕರಿತೀವಿ. ಸೊ ಎಲ್ಲ 723 ಡಿಗ್ರಿ ಸೆಂಟಿಗ್ರೇಡ್ ಇಸ್ ದ LCT ಫಾರ್ ಆಲ್ ಪ್ಲೈನ್ ಕಾರ್ಬನ್ ಸ್ಟೀಲ್. ನಾವು ಏನೇನ್ ಪ್ಲೈನ್ ಕಾರ್ಬನ್ ಸ್ಟೀಲ್ ಅನ್ನ ಯೂಸ್ ಮಾಡ್ತೀವಿ, MS, ಲೋ ಕಾರ್ಬನ್ ಸ್ಟೀಲು, ಹೈ ಕಾರ್ಬನ್ ಸ್ಟೀಲು, ಇವೆಲ್ಲರದು ಲೋಹಗಳು ಮೆಟಲ್ಸ್ ಲೋವರ್ ಕ್ರಿಟಿಕಲ್ ಪಾಯಿಂಟ್ ಎಷ್ಟಿರ್ತದೆ? 723 ಡಿಗ್ರಿ ಸೆಂಟಿಗ್ರೇಡ್ ಇರುತ್ತೆ. ಅಪ್ಪರ್ ಕ್ರಿಟಿಕಲ್ ಟೆಂಪರೇಚರ್ ಎಷ್ಟಿರುತ್ತೆ? ಸೊ ಅಟ್ ವಿಚ್ ಚೇಂಜ್ ಆಫ್ ಸ್ಟ್ರಕ್ಚರ್ ಟು ಅಸ್ಟನೈಟ್ ಕಂಪ್ಲೀಟ್. ಅಪ್ಪರ್ ಕ್ರಿಟಿಕಲ್ ಟೆಂಪರೇಚರ್ ಅಂದ್ರೆ ಅಸ್ಟನೈಟ್ ಇಂದ ಹೊಸ ಫಾರಮ್ಗೆ ನ್ಯೂ ಫಾರಮ್ಗೆ, ದಟ್ ಪಾಯಿಂಟ್ ಇಸ್ ಕಾಲ್ಡ್ UCT, ಅಪ್ಪರ್ ಕ್ರಿಟಿಕಲ್ ಟೆಂಪರೇಚರ್. ಈ UCT ಏನಂದ್ರೆ ಅಪ್ಪರ್ ಕ್ರಿಟಿಕಲ್ ಟೆಂಪರೇಚರ್ ಇಟ್ ಡಿಪೆಂಡ್ಸ್ ಆನ್ ಪರ್ಸೆಂಟೇಜ್ ಆಫ್ ದಿ ಕಾರ್ಬನ್ ಮೇಲೆ ಇದು ಡಿಪೆಂಡ್ ಆಗುತ್ತೆ. ಎಕ್ಸಾಂಪಲ್ ಇಲ್ಲಿ 0.57% ಅಂಡ್ 1.15% ಕಾರ್ಬನ್ ಇದೆ. ಇಲ್ಲಿ 0.57% ಕಾರ್ಬನ್ ಇಲ್ಲಿ ತೋರಿಸ್ತಾ ಇದೀನಿ ನೋಡಿ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ 1.15% ಕಾರ್ಬನ್, ಇಲ್ಲಿ 1.15% ಕಾರ್ಬನ್ ಇಲ್ಲಿದೆ. 2 ಲೈನ್, ಇಲ್ಲೊಂದು ಲೈನ್ ಇದೆ, ಇಲ್ಲೊಂದು ಲೈನ್ ಇದೆ. ಸೊ ಇಲ್ಲಿ UCT 800 ಇದೆ, ಇಲ್ಲಿ UCT 800 ಇದೆ. UCT ನ ನೀವು ಇಲ್ಲಿ ಕಾಣಬಹುದು. ಅಂದ್ರೆ ಇನ್ ಬೋತ್ ದ ಕೇಸಸ್ LCT 723 ಡಿಗ್ರಿ, ಬಟ್ UCT ಬಂದು 800 ಡಿಗ್ರಿ. ನಿಮಗೆ ನಾನು ಇಲ್ಲಿ ಆರೋ ಮಾರ್ಕಲ್ಲಿ ತೋರಿಸ್ತಾ ಇದ್ದೀನಿ, 800 ಡಿಗ್ರಿ ಇರೋದನ್ನ ನಾವು ಕಾಣಬಹುದು. ಫಾರ್ ಸ್ಟೀಲ್ ಕಂಟೈನಿಂಗ್ ಕಾರ್ಬನ್ 0.84%, 0.84% ಇದ್ರೆ ಬೋತ್ LCT ಅಂಡ್ UCT ಆರ್ ಸೇಮ್. 0.84% ನೋಡಿ ಇಲ್ಲಿ ಕಾರ್ಬನ್ ಕಂಟೆಂಟ್. ಇದರಲ್ಲಿ ನಿಮಗೆ ಲೋವರ್ ಕ್ರಿಟಿಕಲ್ ಟೆಂಪರೇಚರ್, ಅಪ್ಪರ್ ಕ್ರಿಟಿಕಲ್ ಟೆಂಪರೇಚರ್ ಎರಡೂ ಸೇಮ್ ಇದೆ. ಸೊ ಇದು ಒಂದು ಎಕ್ಸಾಂಪಲ್ ಈ ಟ್ರೀಟ್ಮೆಂಟ್ ನಲ್ಲಿ ಯಾವ ರೀತಿ ಗ್ರಾಫ್ ಇರುತ್ತೆ ಅಂತ. ಈ ಟ್ರೀಟ್ಮೆಂಟ್ ಅಂದ್ಮೇಲೆ ನಿಮಗೆ ಇನ್ನೊಂದು ಪದ ತಿಳ್ಕೋಬೇಕು ನೀವು, ಸೋಕಿಂಗ್ ಆಫ್ ಸ್ಟೀಲ್ ಅಂತ ಕರಿತೀವಿ. ವಾಟ್ ಈಸ್ ಕಾಲ್ಡ್ ಸೋಕಿಂಗ್? When steel reaches required temperature during heating, it has to be held in same temperature for a period of time to allow the heating to take place throughout the section uniformly, and this is known as soaking. ಅಂದ್ರೆ ನೋಡಿ, ಈಗ ಒಂದು ಕಬ್ಬಿಣವನ್ನ ಹೀಟ್ ಮಾಡಬೇಕಾದ್ರೆ ಅದು ಫಸ್ಟ್ ಎಲ್ಲಿ ಹೀಟ್ ಆಗುತ್ತೆ ಅಂದ್ರೆ ಎಲ್ಲಿ ಹೀಟ್ ಕಾನ್ಸಂಟ್ರೇಷನ್ಸ್ ಇರುತ್ತೋ ಅಲ್ಲಿ ಹೀಟ್ ಆಗುತ್ತೆ. ಆ ಕಡೆ ತುದಿ ಈ ಕಡೆ ತುದಿನಲ್ಲಿ ಒಂದೇ ಟೆಂಪರೇಚರ್ ಇರೋಲ್ಲ. ಅದಕ್ಕೆ ಏನ್ ಮಾಡ್ಬೇಕು ನಾವು, ಆ ಕಬ್ಬಿಣ ಈ ಸುಮಾರು ಒಂದು 100 ಡಿಗ್ರಿ ಟೆಂಪರೇಚರ್ಸ್ಗೋ ಎಷ್ಟಿಗೋ 1000 ಡಿಗ್ರಿ ಟೆಂಪರೇಚರ್ಗೆ ನಾವು ಹೀಟ್ ಮಾಡಬೇಕು ಅಂತ ಇಟ್ಕೊಳ್ಳಿ. ಒಂದು ಎಕ್ಸಾಂಪಲ್ ಅಂತಂದ್ರೆ ಅದು ಎಲ್ಲಾ ಕಡೆ ಒಂದೇ ಟೆಂಪರೇಚರ್ ಇರಬೇಕು. ಎಲ್ಲಿ ನೀವು ಟೆಸ್ಟ್ ಮಾಡಿದ್ರು ಟೆಂಪರೇಚರ್ ಸೇಮ್ ಇರಬೇಕು. ಅದಕ್ಕೆ ಒಂದು ಸ್ಟೀಲು ಒಂದು ರಿಕ್ವೈರ್ಡ್ ಒಂದು 300 ಡಿಗ್ರಿ ಟೆಂಪರೇಚರ್ ರೀಚ್ ಆಗ್ಬೇಕು ಅಂದ್ರೆ ಆ ಒಂದು ಟೆಂಪರೇಚರ್ ನಲ್ಲಿ 300 ಡಿಗ್ರಿ ಟೆಂಪರೇಚರ್ ನಲ್ಲೇ ಸೇಮ್ ಸ್ಟೀಲ್ ಅನ್ನ ಒಂದು ಸ್ವಲ್ಪ ಅರ್ಧ ಗಂಟೆ, ಮುಕ್ಕಾಲು ಗಂಟೆ ಈ ರೀತಿ ಏನ್ ಮಾಡಬೇಕು, ಹೀಟ್ ಆಗ್ಲಿಕ್ಕೆ ಕೊಡ್ಬೇಕು ಒಂದು ಪೀರಿಯಡ್ ಆಫ್ ಟೈಮ್ಗೆ. ಇದರಿಂದ ಏನಾಗುತ್ತೆ, ಥ್ರೂಔಟ್ ದ ಸೆಕ್ಷನ್ ಏನಾಗುತ್ತೆ, ಯೂನಿಫಾರ್ಮ್ ಆಗಿ ಏನಾಗುತ್ತೆ, ಅದು ಹೀಟ್ ಆಗುತ್ತೆ. ಸೊ ಈ ಪ್ರೋಸೆಸ್ ಅನ್ನ ನಾವೇನಂತ ಕರಿತೀವಿ, ಸೋಕಿಂಗ್ ಆಫ್ ಸ್ಟೀಲ್ ಅಂತ ಕರಿತೀವಿ. ನೆನೆ ಹಾಕೋದು ಅಂತ ಹೇಳಲ್ವ ನಾವು, ಆ ರೀತಿ. ಸೋಕಿಂಗ್ ಟೈಮ್ ಯಾವ ರೀತಿ ಇರುತ್ತಪ್ಪ? ಸೋಕಿಂಗ್ ಟೈಮ್ ಅಂದ್ರೆ ಇಟ್ ಡಿಪೆಂಡ್ಸ್ ಅಪಾನ್ ದಿ ಕ್ರಾಸ್ ಸೆಕ್ಷನ್. ಅದು ಎಷ್ಟು ದಪ್ಪ ಇದೆ, ಎಷ್ಟು ಉದ್ದ ಇದೆ, ಯಾವ ತರ ಅದು ಸೇಪ್ ಯಾವ ರೀತಿ ಇದೆ, ಅಂಡ್ ಅದರಲ್ಲಿ ಇರತಕ್ಕಂತ ಕೆಮಿಕಲ್ ಕಂಪೋಸಿಷನ್ಸ್ ಏನಿದೆ, ಫರ್ನೆಸ್ ವಾಲ್ಯೂಮ್ ಏನಿದೆ, ಚಾರ್ಜ್ ಫರ್ನೆಸ್, ಅರೇಂಜ್ಮೆಂಟ್ ಆಫ್ ಚಾರ್ಜ್ ಯಾವ ತರ ಅರೇಂಜ್ಮೆಂಟ್ಸ್ ಇದೆ ಅದನ್ನ ನಾವು ಸೋಕಿಂಗ್ ಮಾಡ್ಲಿಕ್ಕೆ ಅಲ್ಲಿ ಇಡ್ಲಿಕ್ಕೆ ಜನರಲ್ ಒಂದು ಗೈಡ್ ಲೈನ್ಸ್ ಕೊಟ್ಟಿದ್ದಾರೆ. ಆ ಗೈಡ್ ಲೈನ್ಸ್ ಪ್ರಕಾರ ಒಂದು 10 mm ಥಿಕ್ನೆಸ್ ಕಾರ್ಬನ್ ಸ್ಟೀಲು 5 minutes ಏನಾಗಬೇಕು, ಲೋ ಅಲ್ಲ ಇದ್ರೆ ಅದನ್ನ ನಾವು ಸೋಕಿಂಗ್ ಮಾಡಬೇಕು.
ಒಂದು ಸೇಮ್ ಟೆಂಪರೇಚರ್ ಅಲ್ಲಿ ಸರ್ಟೈನ್ ಟೈಮ್ ಏನ್ ಮಾಡ್ತಕ್ಕಂಥದ್ದು, ಆ ಒಂದು ಪೀಸ್ ಆಫ್ ಮೆಟಲ್ ನ ಹೀಟ್ ಆಗ್ಲಿಕ್ಕೆ ಬಿಡೋದು. ಅವಾಗ ಏನಾಗುತ್ತೆ, ಥ್ರೂಔಟ್ ಇಟ್ಸ್ ಕ್ರಾಸ್ ಸೆಕ್ಷನ್ ಒಂದೇ ಸಮನೆ ಏನಾಗುತ್ತೆ, ಅದು ಹೀಟ್ ಆಗುತ್ತೆ. ಇಂಥ ಒಂದು ಪ್ರೋಸೆಸ್ಗೆ ನಾವು ಸೋಕಿಂಗ್ ಅಂತ ಕರಿತೀವಿ. ಸೊ 10 minutes per 10 mm thickness ಆಫ್ ಹೈ ಅಲಾಯ್ ಸ್ಟೀಲ್. ಲೋ ಅಲಾಯ್ ಆದ್ರೆ 5 ನಿಮಿಷ, ಹೈ ಅಲಾಯ್ ಆದ್ರೆ 10 ನಿಮಿಷ ನಾವೇನ್ ನೋಡ್ಬೇಕು, ಒಂದು 10 mm thickness ಕಾರ್ಬನ್ ಸ್ಟೀಲ್ಗೆ ಅದನ್ನ ಅಲೋ ಆಗ್ಲಿಕ್ಕೆ ಬಿಡಬೇಕು. ನೆಕ್ಸ್ಟ್, ಈ ಹೀಟಿಂಗ್ ಮಾಡೋದು ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಟೈಪ್ ಆಫ್ ಫರ್ನೆಸ್, ಫ್ಯೂಯಲ್ ಯೂಸ್ಡ್, ಯಾವ ಫ್ಯೂಯಲ್ ಅನ್ನ ಯೂಸ್ ಮಾಡ್ತೀವಿ, ಟೈಮ್ ಇಂಟರ್ವಲ್ ಅಂಡ್ ರೆಗ್ಯುಲೇಷನ್ಸ್. ಟೈಮ್ ಇಂಟರ್ವಲ್ ಎಷ್ಟು, regulation in bringing the pot up to required temperature. Then heating rate and heating time. ಎಷ್ಟು heating rate, ಎಷ್ಟು ಸ್ಪೀಡ್ ಆಗಿ ನಾವು ಹೀಟ್ ಮಾಡ್ತಾ ಇದೀವಿ, ಎಷ್ಟೊತ್ತು ನಾವು ಅದನ್ನ ಹೀಟ್ ಮಾಡ್ತೀವಿ, ಸ್ಟೀಲ್ ಕಂಪೋಸಿಷನ್ಸ್ ಏನಿದೆ, ಸ್ಟ್ರಕ್ಚರ್ ಯಾವ ರೀತಿ ಇದೆ, ಶೇಪ್ ಅಂಡ್ ಸೈಜ್ ಆಫ್ ದಿ ಪಾರ್ಟ್ ಹೀಟ್ ಟ್ರೀಟೆಡ್ ಯಾವ ತರ ಇದೆ. ಸೊ ಇದೆಲ್ಲ ನಾವು ಒಂದು ಸ್ಟೀಲ್ ಅನ್ನ ಹೀಟ್ ಟ್ರೀಟ್ಮೆಂಟ್ ಮಾಡ್ಬೇಕಾದ್ರೆ ಇಷ್ಟು ಅಂಶಗಳನ್ನ ನಾವೇನ್ ಮಾಡ್ಬೇಕು, ಗಮನಿಸಬೇಕಾಗುತ್ತೆ. ಇನ್ನೊಂದು ಪ್ರೀ ಹೀಟಿಂಗ್ ಅಂತ ಬರುತ್ತೆ ಈ ಟ್ರೀಟ್ಮೆಂಟ್ ಅಲ್ಲಿ. ಸ್ಟೀಲ್ ಟು ಬಿ ಹೀಟೆಡ್ ಟು ಎ ಲೋಯರ್ ಟೆಂಪರೇಚರ್ ಅಪ್ ಟು 600 degrees centigrade ಆಸ್ ಸ್ಲೋಲಿ ಆಸ್ ಪಾಸಿಬಲ್. ಇಲ್ಲಿ ಸ್ಟೀಲ್ ಅನ್ನ ಒಂದು ಲೋ ಟೆಂಪರೇಚರ್ ಅಲ್ಲಿ ಅಪ್ ಟು 600 ಡಿಗ್ರಿ ಸ್ಲೋ ಆಗಿ ಅದನ್ನ ಹೀಟ್ ಮಾಡ್ತೀವಿ. ಅದನ್ನ ನಾವು ಪ್ರೀ ಹೀಟಿಂಗ್ ಅಂತ ನಾವು ಕರಿತೀವಿ. ನೋಡಿ, ಇಲ್ಲಿ ಸೋಕಿಂಗ್ ಬಂತು, ಪ್ರೀ ಹೀಟಿಂಗ್ ಬಂತು, ಈಗ ಕ್ವಿಂಚಿಂಗ್ ಬಂದಿದೆ. ಕ್ವಿಂಚಿಂಗ್ ಅಂದ್ರೆ ಹೀಟ್ ಮಾಡಾದ ನಂತರ ಅದನ್ನ ಏನ್ ಮಾಡ್ತೀವಿ, ನಾವು ಕೂಲ್ ಮಾಡ್ಬೇಕು. ಕೂಲ್ ಮಾಡೋ ಒಂದು ವಿಧಾನವನ್ನ ನಾವೇನಂತ ಕರಿತೀವಿ, ಕ್ವಿಂಚಿಂಗ್ ಅಂತೀವಿ. ಇಟ್ ಈಸ್ ನಥಿಂಗ್ ಬಟ್ ಸಡನ್ ಕೂಲಿಂಗ್ ಅಂತ. ಕ್ವಿಂಚಿಂಗ್ ಇಸ್ ನಥಿಂಗ್ ಬಟ್ ಸಡನ್ ಕೂಲಿಂಗ್. ಇಟ್ ಈಸ್ ಡಿಪೆಂಡಿಂಗ್ ಆನ್ ಸೆವೆರಿಟಿ ಆಫ್ ಕೂಲಿಂಗ್ ರಿಕ್ವೈರ್ಡ್. ಡಿಫರೆಂಟ್ ಕ್ವಿಂಚಿಂಗ್ ಮೀಡಿಯಾ ಆರ್ ಯೂಸ್. ಬೇರೆ ಬೇರೆ ಕ್ವಿಂಚಿಂಗ್ ಮೀಡಿಯಾನ ನಾವಿಲ್ಲಿ ಬಳಸ್ತೀವಿ. ಸಾಮಾನ್ಯವಾಗಿ ನಾವು ಏನನ್ನ ಯೂಸ್ ಮಾಡ್ತೀವಿ ಅಂದ್ರೆ, ಒಂದು ಬ್ರೈನ್ ಸೊಲ್ಯೂಷನ್ ಅಂತ ಯೂಸ್ ಮಾಡ್ತೀವಿ, ವಾಟರ್ ಅನ್ನ ಯೂಸ್ ಮಾಡ್ತೀವಿ, ಆಯಿಲ್ ಅನ್ನ ಯೂಸ್ ಮಾಡ್ತೀವಿ, ಏರ್ ಅನ್ನ ಯೂಸ್ ಮಾಡ್ತೀವಿ. ಈ ಬ್ರೈನ್ ಸೊಲ್ಯೂಷನ್ಸ್ ಏನಿದೆ, ಇದು ಫಾಸ್ಟರ್ ರೇಟ್ ಆಫ್ ಕೂಲಿಂಗ್. ಏರು ತುಂಬಾ ಸ್ಲೋ ರೇಟ್. ತುಂಬಾ ಫಾಸ್ಟ್ ಅಂದ್ರೆ ಬ್ರೈನ್ ಸೊಲ್ಯೂಷನ್, ತುಂಬಾ ಸ್ಲೋ ಅಂದ್ರೆ ಏರ್. ಇವೆರಡು ಇಂಪಾರ್ಟೆಂಟ್. ಇನ್ನು ಜನರಲ್ ಆಗಿ ವಾಟರ್ ಮತ್ತೆ ಆಯಿಲ್ ಅನ್ನು ಕೂಡ ನಾವು ಯೂಸ್ ಮಾಡ್ತೀವಿ. ಈ ಬ್ರೈನ್ ಸೊಲ್ಯೂಷನ್ ಹೆಂಗೆ ಸರ್ ಇದು ಅಂತಂದ್ರೆ, ದಿಸ್ ಬ್ರೈನ್ ಸೊಲ್ಯೂಷನ್ ಆಫ್ ಸೋಡಿಯಂ ಕ್ಲೋರೈಡ್ ಅಂಡ್ ವಾಟರ್ ಆಸ್ ಹೈ ಬಾಯ್ಲಿಂಗ್ ಪಾಯಿಂಟ್, ದೆನ್ ವಾಟರ್ ಅಂಡ್ ಸಾಲ್ಟ್ ಕಂಟೆಂಟ್ ರಿಮೂವ್ ಸ್ಕೇಲಿಂಗ್ ಡ್ಯೂರಿಂಗ್ ಹೀಟಿಂಗ್. ಇದು ಬ್ರೈನ್ ಸೊಲ್ಯೂಷನ್ ಇದೆಯಲ್ಲ, ಇದು ಸೋಡಿಯಂ ಕ್ಲೋರೈಡ್ ಮತ್ತೆ ವಾಟರ್ ಎರಡನ್ನೂ ಸೇರ್ತಾ ಹೈ ಬಾಯ್ಲಿಂಗ್ ಪಾಯಿಂಟ್ ಇರುತ್ತೆ ವಾಟರ್ ಅಲ್ಲಿ. ದೆನ್ ವಾಟರ್ ಅಂಡ್ ಸಾಲ್ಟ್ ಕಂಟೆಂಟ್ ರಿಮೂವ್ಸ್, ಅಲ್ಲಿರ್ತಕ್ಕಂಥ ಸಾಲ್ಟ್ ಕಂಟೆಂಟ್ ಅನ್ನ ರಿಮೂವ್ ಮಾಡುತ್ತೆ. ಆದ್ರೆ ಈ ಸಾಲ್ಟ್ ಕಂಟೆಂಟ್ ಹೋಗೋದ್ರಿಂದ ಏನಾಗುತ್ತೆ, ಸ್ಕೇಲ್ ಕಟ್ಟಲ್ಲ. ಸ್ಕೇಲ್ ಅಂದ್ರೆ ಚಕ್ಕೆ ಚಕ್ಕೆ ತರ ಕಟ್ಕೊಡುತ್ತಲ್ಲ, ಅದು ಇಲ್ಲಿ ಕಟ್ಟಲ್ಲ. ಸೊ ಇದು ಒಂದು ಬೆಸ್ಟ್ ಫಾಸ್ಟರ್ ರೇಟ್ ಆಫ್ ಕೂಲಿಂಗ್ ಮೀಡಿಯಾ which provides a better contact with the quenching medium and metal being heat treated. ಇದು ಬೆಸ್ಟ್ ಫಾಸ್ಟ್ ಆಗಿ ಕೂಲ್ ಮಾಡ್ಲಿಕ್ಕೆ ನಮಗೆ. ಎರಡನೇದು ವಾಟರ್ ಅನ್ನು ನಾವು ಬಳಸ್ತೀವಿ. ವೆರಿ ಕಾಮನ್ಲಿ ಯೂಸ್ಡ್ ಫಾರ್ ಪ್ಲೈನ್ ಕಾರ್ಬನ್ ಸ್ಟೀಲ್ಸ್. ಕಾಮನ್ ಆಗಿ ನಾವು ವಾಟರ್ ಅನ್ನು ನಾವು ಬಳಸ್ತೀವಿ. The work should be agitate in the water during quenching to increase in the rate of cooling. ನೋಡಿ, ಕಾಮನ್ ಆಗಿ ಪ್ಲೈನ್ ಕಾರ್ಬನ್ ಸ್ಟೀಲ್ಗೆ ಜನರಲ್ ಆಗಿ ನಾವು ಏನನ್ನ ಯೂಸ್ ಮಾಡ್ತೀವಿ, ವಾಟರ್ ಅನ್ನ ನಾವು ಯೂಸ್ ಮಾಡ್ತೀವಿ. ಅನದರ್ ಒನ್, ಆಯಿಲ್. ಕ್ವಿಂಚಿಂಗ್ ಆಯಿಲ್ ಟು ಬಿ ಯೂಸ್ಡ್ ಟು ಲೋ ವಿಸ್ಕೋಸಿಟಿ. ಲೋ ವಿಸ್ಕೋಸಿಟಿ ಆಯಿಲ್ ಅನ್ನ ನಾವು ಯೂಸ್ ಮಾಡ್ತೀವಿ. ಸೊ ಆರ್ಡಿನರಿ ಲುಬ್ರಿಕೇಟಿಂಗ್ ಆಯಿಲ್ ಶುಡ್ ನಾಟ್ ಬಿ ಯೂಸ್ಡ್ ಫಾರ್ ಕ್ವಿಂಚಿಂಗ್ ಪರ್ಪಸಸ್. ನಾವೇನು ಲುಬ್ರಿಕೇಟಿಂಗ್ ಆಯಿಲ್ ಅನ್ನ ಯೂಸ್ ಮಾಡ್ತೀವಿ, ಅದನ್ನ ನಾವು ಕ್ವಿಂಚಿಂಗ್ ಗೆ ಯೂಸ್ ಮಾಡಕ್ಕಾಗಲ್ಲ. ಸ್ಪೆಷಲ್ ಕ್ವಿಂಚಿಂಗ್ ಆಯಿಲ್ಸ್ ದಟ್ ಗಿವ್ ಫಾಸ್ಟರ್ ಅಂಡ್ ಯೂನಿಫಾರ್ಮ್ ರೇಟ್ ಆಫ್ ಕೂಲಿಂಗ್ ವಿತ್ ಲೆಸ್ ಸ್ಪಿಮ್ಮಿಂಗ್ ಅಂಡ್ ರಿಡ್ಯೂಸ್ಡ್ ಫೈರ್ ರಿಸ್ಕ್ ಆರ್ ಇನ್ ಮಾರ್ಕೆಟ್. ಈ ಕ್ವಿಂಚಿಂಗ್ಗೆ ಆಯಿಲ್ ಅನ್ನ ಬಳಸುವಾಗ ಏನಾಗುತ್ತೆ, ಫೈರ್ ರಿಸ್ಕ್ ಇರುತ್ತೆ, ಬೆಂಕಿ ಎತ್ಕೋಬಿಡುತ್ತೆ ಅಥವಾ ತುಂಬಾ ದಟ್ಟನೆಯ ಹೊಗೆ ಬಂದ್ಬಿಡುತ್ತೆ. ಅದನ್ನ ನಾವು ಅವಾಯ್ಡ್ ಮಾಡ್ಬೇಕಾದ್ರೆ ಈ ಆಯಿಲ್ ಅನ್ನ ಬಳಸುವಾಗ ಸ್ಪೆಷಲ್ ಕ್ವಿಂಚಿಂಗ್ ಆಯಿಲ್ಸ್ ಬರುತ್ತೆ. ಆರ್ಡಿನರಿ ಲುಬ್ರಿಕೇಟಿಂಗ್ ಆಯಿಲ್ಸ್ ಅನ್ನ ಯೂಸ್ ಮಾಡಬಾರ್ದು ಯಾವಾಗ ಈ ಆಯಿಲ್ ಅನ್ನ ಬಳಸುತ್ತೆ ಕ್ವಿಂಚಿಂಗ್ ಮೀಡಿಯಾ ಆಗಿ. ಆಯಿಲ್ ಯೂಸ್ಡ್ ಆಸ್ ಎ ಕ್ವಿಂಚಿಂಗ್ ಮೀಡಿಯಾ ವೇರ್ ಕೂಲಿಂಗ್ ರೇಟ್ ಇಸ್ ಸ್ಲೋವರ್ ದನ್ ದ ಪ್ಲೇನ್ ಕಾರ್ಬನ್ ಸ್ಟೀಲ್. ಈ ಕೂಲಿಂಗ್ ರೇಟು ಸ್ಲೋ ಇರುತ್ತೆ ಯಾವ್ದ್ರಲ್ಲಿ, ಆಯಿಲ್ ಕೂಲಿಂಗ್ ರೇಟು ಸ್ಲೋ. ಇನ್ನೊಂದು ಕೋಲ್ಡ್ ಏರ್ ಇದೆ, ಯೂಸ್ಡ್ ಆಸ್ ಎ ಕ್ವಿಂಚಿಂಗ್ ಮೀಡಿಯಾ ಆಫ್ ಸಮ್ ಸ್ಪೆಷಲ್ ಅಲಾಯ್ ಸ್ಟೀಲ್. ಸ್ಪೆಷಲ್ ಅಲಾಯ್ ಸ್ಟೀಲ್ಗೆ ಕೋಲ್ಡ್ ಏರ್ ಅನ್ನು ನಾವು ಯೂಸ್ ಮಾಡ್ತೀವಿ. ಸ್ಲೋ ಕೋಲ್ಡ್ ಏರ್ ನಲ್ಲಿ ಸ್ಲೋ ಕೂಲಿಂಗ್ ರೇಟ್. ಇನ್ನು ಈ ಟ್ರೀಟ್ಮೆಂಟ್ ಪ್ರೋಸೆಸ್ ಬರೋಣ. ಈ ಟ್ರೀಟ್ಮೆಂಟ್ ಪ್ರೋಸೆಸ್ ಬಂದ್ರೆ
ಒಂದು ಆರ್ಡನಿಂಗ್ ಅಂತ ಇದೆ, ಅನದರ್ ಒನ್ ಟೆಂಪರಿಂಗ್, ಅನಿಲಿಂಗ್, ನಾರ್ಮಲೈಸಿಂಗ್. ಇವು 4 ಈಗಾಗಲೇ ಹೇಳಿದ್ದೇನೆ. ಅದರದ್ದು ಡಿಫ್ರೆಂಟ್ ಅನ್ನ ಹೇಳ್ಕೊಂಡು ಬರ್ತೀನಿ. ಆರ್ಡನಿಂಗ್, ಟೆಂಪರಿಂಗ್, ಅನಿಲಿಂಗ್ ಅಂಡ್ ನಾರ್ಮಲೈಸಿಂಗ್. ಈಗ ಮೊದಲನೇದಾಗಿ ಅನಿಲಿಂಗ್ಗೆ ಹೋಗೋಣ. ಅನಿಲಿಂಗ್ ಆಫ್ ಸ್ಟೀಲ್, ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅನಿಲಿಂಗ್ ಅಂದ್ರೆ ಯಾವ? ಇನ್ ದಿಸ್ ಪ್ರೋಸೆಸ್, ಈ ಪ್ರೋಸೆಸ್ ನಲ್ಲಿ ಸ್ಟೀಲ್ ಈಸ್ ಹೀಟೆಡ್ ಟು ಎ ಸೂಟಬಲ್ ಟೆಂಪರೇಚರ್ depending on carbon percentage and is soaked in that temperature for a sufficient time and then slowly cool to a room temperature. ಅನಿಲಿಂಗ್ ಪ್ರೋಸೆಸ್ ಹೇಗೆ ಮಾಡೋದು ಅಂದ್ರೆ, ಒಂದು ಸ್ಟೀಲ್ ಅನ್ನು ತಗೋತಾರೆ, ಆ ಸ್ಟೀಲ್ ಅನ್ನು ಒಂದು ಸೂಟಬಲ್ ಟೆಂಪರೇಚರ್ ಅಲ್ಲಿ ಕಾರ್ಬನ್ ಕಂಟೆಂಟ್ ನ ಆಧಾರದ ಮೇಲೆ ಹೀಟ್ ಮಾಡ್ತಾ ಹೋಗ್ತಾರೆ. ಆ ಸೇಮ್ ಟೆಂಪರೇಚರ್ ನಲ್ಲಿ ಸೋಕಿಂಗ್ ಮಾಡ್ತಾರೆ, ಸ್ವಲ್ಪ ಸಮಯ ಅದನ್ನ ಇಡ್ತಾರೆ ಯೂನಿಫಾರ್ಮ್ ಕೂಲ್ ಆಗಲಿ. ದೆನ್ ಅದನ್ನ ಏನ್ ಮಾಡ್ತಾರೆ, ಸ್ಲೋ ಆಗಿ ರೂಮ್ ಟೆಂಪರೇಚರ್ ನಲ್ಲಿ ಏನ್ ಮಾಡ್ತಾರೆ, ಅದನ್ನ ಕೂಲ್ ಮಾಡ್ಲಿಕ್ಕೆ ಬಿಡ್ತಾರೆ. ಸೊ ದಿಸ್ ಇಸ್ ದ ಪ್ರೋಸೆಸ್ ಆಫ್ ಅನಿಲಿಂಗ್. ಅನಿಲಿಂಗ್ ಇಸ್ ಎ ಪ್ರೋಸೆಸ್ ಆಫ್ heating the steel to a required temperature and then slowly cooling ಅಂದ್ರೆ. ಸೊ ನೆಕ್ಸ್ಟ್ ಇಲ್ಲಿ ನಿಮಗೆ ಗ್ರಾಫ್ ಅನ್ನ ಕೊಟ್ಟಿದ್ದಾರೆ. ಪರ್ಸೆಂಟೇಜ್ ಆಫ್ ಕಾರ್ಬನ್ ಇನ್ ದ ಸ್ಟೀಲ್, ಅನಿಲಿಂಗ್ ಟೆಂಪರೇಚರ್ ಫಾರ್ ಪ್ಲೇನ್ ಕಾರ್ಬನ್ ಸ್ಟೀಲ್. ನೋಡಿ ಇಲ್ಲಿ 500, 650, ಸಬ್ ಕ್ರಿಟಿಕಲ್ ಟೆಂಪರೇಚರ್ 600 ಸ್ಟಾರ್ಟ್ ಆಗುತ್ತೆ. ಫುಲ್ ಅನಿಲಿಂಗ್ ನೋಡಿ ಇಲ್ಲಿ ನಿಮ್ಗೆ 1000 ಡಿಗ್ರಿ ವರ್ಗು ಟೆಂಪರೇಚರ್ ರೈಸ್ ಆಗ್ತಾ ಹೋಗ್ತಾ ಇದೆ ಡಿಗ್ರಿ ಸೆಲ್ಸಿಯಸ್ ನಲ್ಲಿ. ಬೇರೆ ಬೇರೆ ಪರ್ಸೆಂಟೇಜ್ ಆಫ್ ಕಾರ್ಬನ್ ಇದ್ರೆ ಆಗ್ತಾ ಇದೆ. ಈಗ 0.84 ಇದ್ರೆ ಅಪ್ UCP ಅಂಡ್ LCP ಎರಡು ಒಂದೇ ಇದೆ. ಬೇರೆ ಬೇರೆ ಪಾಯಿಂಟ್ ನಲ್ಲಿ ನೋಡಿ 750, 780 ಡಿಗ್ರಿ ಸೆಂಟಿಗ್ರೇಡ್ ಅನ್ನ ತೋರಿಸಿರೋದನ್ನ ನಿಮ್ಗೆ ಕಾಣಬಹುದು. ಇಲ್ಲಿ ಅನಿಲಿಂಗ್ ನಲ್ಲಿ ಈಟಿಂಗ್ ಅಂಡ್ ಸೋಕಿಂಗ್ ಅಂಡ್ ಸ್ಲೋ ಕೂಲಿಂಗ್ ಕಾಸ್ಟ್ ದ ಗ್ರೈನ್ಸ್ ಟು ಬಿಕಮ್ ಎ ಲಾರ್ಜ್. ಈಟಿಂಗ್ ಮತ್ತೆ ಸ್ಲೋ ಕೂಲ್ ಮಾಡೋದ್ರಿಂದ ಒಳಗಡೆ ಇರತಕ್ಕಂತ ಸ್ಟ್ರಕ್ಚರ್ ಏನಾಗುತ್ತೆ, ಗ್ರೈನ್ಸ್ ಲಾಸ್ ಆಗುತ್ತೆ. ಯಾವಾಗ ಇದು ಲಾಸ್ ಆಗುತ್ತೆ, ಇಟ್ ಪ್ರೊಡ್ಯೂಸ್ ಸಾಫ್ಟ್ನೆಸ್. ದಟ್ ಇಸ್ ವೈ ಅನಿಲಿಂಗ್ ಅಂದ್ರೆ ಏನಂತ ಕರಿತೀವಿ. ಯಾಕೆ ಅನಿಲಿಂಗ್ ಅಂದ್ರೆ ಸಾಫ್ಟ್ನಿಂಗ್ ಅಂತ ಕರಿತೀವಿ ಅಂದ್ರೆ ಈ ರೀಸನ್. ಆ ಗ್ರಾನುಲರ್ ಏನಾಗುತ್ತೆ, ಗ್ರೈನ್ಸ್ ಒಳಗಡೆ ಇರ್ತಕ್ಕಂಥದ್ದು ಗ್ರಾನುಲರ್ ಗ್ರೈನ್ಸ್ ಏನಾಗುತ್ತೆ, ಸಾಫ್ಟ್ ಆಗುತ್ತೆ. ಆ ಸಾಫ್ಟ್ ಆದಾಗ ಅದು ಡಕ್ಟಿಲಿಟಿ ಮತ್ತೆ ಮೆಲೆಬಿಲಿಟಿ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಅನಿಲಿಂಗ್ ಮೀನ್ ಸಾಫ್ಟ್ನಿಂಗ್ ಅಂತ ನಾವು ಕರೀತಕ್ಕಂಥದ್ದು. ಈ ಅನಿಲಿಂಗ್ ಪ್ರೋಸೆಸ್ ನಲ್ಲಿ ಅನಿಲಿಂಗ್ ಕನ್ಸಿಸ್ಟ್ ಆಫ್ ಹೀಟಿಂಗ್ ಆಫ್ ಹೈಪೋಇಟೆಕ್ಟಾಯ್ಡ್ ಸ್ಟೀಲ್. ಇಲ್ಲಿ ಹೇಳಿದ್ವಿ, ನಾವು ಹಿಂದೆ ಹೇಳಿದ್ವಿ, ಹೈಪೋಇಟೆಕ್ಟಾಯ್ಡ್ ಸ್ಟೀಲ್ ಇಸ್ ಹೀಟೆಡ್ ಟು 30 to 50 ಡಿಗ್ರಿ ಸೆಂಟಿಗ್ರೇಡ್ above UCT. Hypoelectric steel. Annealing consists of heating of hypoelectric steel is heated to 30 to 50 degree centigrade above the upper critical point UCT andre for annealing. And hypoelectric steel adre nodi, hypoelectric steel ಇಲ್ಲಿ percentage this hypoelectric ಯಾವ ರೀತಿ ಯುಟೆಕ್ಟಾಯ್ಡ್ ಯಾವ ರೀತಿ ನಾವು ಟ್ರೀಟ್ ಮಾಡ್ತೀವಿ ಅಂದ್ರೆ ಅಕಾರ್ಡಿಂಗ್ ಟು ದಿ ಪರ್ಸೆಂಟೇಜ್. ಹೈಪರ್ ಯುಟೆಕ್ಟಾಯ್ಡ್ ಸ್ಟೀಲ್ ಅಂದ್ರೆ 50 ಡಿಗ್ರಿ ಎಬೋ. ಯಾವುದು? ಹೈಪೋರ್ ಯುಟೆಕ್ಟಾಯ್ಡ್. ಹೈಪೋ ಆದ್ರೆ 30 to 50. ಸೋಕಿಂಗ್ ಟೈಮ್ ನಾನು ಆಗ್ಲೇ ಹೇಳಿದ್ದೀನಿ, ಅಕಾರ್ಡಿಂಗ್ ಟು ದಿ ಥಿಕ್ನೆಸ್ ಲೋ ಅಲಾಯ್ ಅಂಡ್ ಹೈ ಅಲಾಯ್ ಅಂತ ಹೇಳಿ 5 minutes per 10 mm ಆಫ್ ಥಿಕ್ ಫಾರ್ ಕಾರ್ಬನ್ ಸ್ಟೀಲ್ ಕೂಲಿಂಗ್ ರೇಟ್. ಕೂಲಿಂಗ್ ರೇಟ್ ಬಂದು 100 to 150 ಡಿಗ್ರಿ ಸೆಂಟಿಗ್ರೇಡ್ ಪರ್ ಅವರ್. ಒಂದು ಗಂಟೆಗೆ 100 ರಿಂದ 150 ಡಿಗ್ರಿ ಸೆಂಟಿಗ್ರೇಡ್ ಇದು ಕೂಲಿಂಗ್ ರೇಟ್. ಕೂಲಿಂಗ್ ಇಸ್ ಡನ್ ಇನ್ ಫರ್ನೆಸ್. ಒಂದೊಂದ್ಸಲಿ ಏನ್ ಮಾಡ್ತಾರೆ, ಇದನ್ನ ಹೀಟ್ ಮಾಡ್ತಾರಲ್ಲ ಆ ಫರ್ನೆಸ್ ಅಲ್ಲೇ ಬಿಟ್ಬಿಡ್ತಾರೆ ಹಾಗೇನೆ ಕೂಲ್ ಆಗ್ಲಿಕ್ಕೆ. ಒಂದೊಂದ್ಸಲಿ ಆ ರೂಮ್ ಟೆಂಪರೇಚರ್ ಅಲ್ಲಿ ಅದನ್ನ ಏನ್ ಮಾಡಬಹುದು, ಸ್ಯಾಂಡ್ ಅನ್ನ ಮುಚ್ಚಿ ನಾವು ಅಥವಾ ಡ್ರೈ ಗ್ಯಾಸ್ ಅನ್ನ ಲೈಮ್ ಅನ್ನ ಮುಚ್ಚಿ ನಾವು ಏನ್ ಮಾಡ್ತೀವಿ, ಕೂಲ್ ಅನ್ನ ಮಾಡ್ತೀವಿ. ಡಿಫರೆಂಟ್ ಅನಿಲಿಂಗ್ ಟೆಂಪರೇಚರ್. ಕಾರ್ಬನ್ ಕಂಟೆಂಟ್ less than 0.12 ಇದ್ರೆ 875 to 925, 0.12 ಇಂದ 2.5 840 to 970, 0.25 ಇಂದ 0.5 815 to 840, 0.5 to 0.90 780 to 810, 0.9 to 1.3 760 to 780 ಡಿಗ್ರಿ ಸೆಂಟಿಗ್ರೇಡ್ ಅನಿಲಿಂಗ್ ಟೆಂಪರೇಚರ್ಸ್. ಈ ಪರ್ಪಸ್ ಆಫ್ ಅನಿಲಿಂಗ್ ಏನು, ಅನಿಲಿಂಗ್ ಪರ್ಪಸ್ ಯಾಕೆ ಮಾಡ್ತಾರೆ? ಅವಾಗಲೇ ಟು obtain softness, to improve machinability, to increase ductility, to relieve internal stress, to reduce and eliminate structural inhomogeneity.
to refine grain size. ನೋಡಿ ಇದಿಷ್ಟು ಟು ಪ್ರಿಪೇರ್ ಸ್ಟೀಲ್ ಫಾರ್ ಸಬ್ಸಿಕ್ವೆಂಟ್ ಟ್ರೀಟ್ಮೆಂಟ್ ಪ್ರೋಸೆಸ್ ಆಲ್ಸೋ ಅನಿಲಿಂಗ್ ಅನ್ನು ನಾವು ಮಾಡ್ತೀವಿ. ಅನಿಲಿಂಗ್ ಅನ್ನು ಮಾಡ್ತಕ್ಕಂಥದ್ದೇ ಅನಿಲಿಂಗ್ ಮೀನ್ಸ್ ಸಾಫ್ಟನಿಂಗ್. ಮೆಷಿನಬಿಲಿಟಿ ಇಂಪ್ರೂವ್ ಆಗುತ್ತೆ, ಡಕ್ಟಿಲಿಟಿ ಜಾಸ್ತಿ ಆಗುತ್ತೆ, ಒಳಗೆ ಇರತಕ್ಕಂಥ ಸ್ಟ್ರೆಸ್ ಒತ್ತಡ ಎಲ್ಲ ಏನಾಗುತ್ತೆ ಕಡಿಮೆ ಆಗುತ್ತೆ, ಅದರ ಹೋಮೋಜಿನಿಟಿ ಸ್ಟ್ರಕ್ಚರ್ ಅನ್ನ ನಾವು ಎಲಿಮಿನೇಟ್ ಮಾಡಬಹುದು, ರೆಡ್ಯೂಸ್ ಅನ್ನ ಮಾಡಬಹುದು, ಗ್ರೈನ್ ಸೈಜ್ ಅನ್ನ ರಿಫೈನ್ ಆಗುತ್ತೆ, ಅದು ಹರಡುತ್ತೆ, ಹಾಗಾಗಿ ಅದೇನಾಗುತ್ತೆ ಸಾಫ್ಟ್ ಆಗುತ್ತೆ. ಸಾಫ್ಟ್ ಆಗಿರೋದ್ರಿಂದ ಅದನ್ನ ಮೆಷಿನಿಂಗ್ ಮಾಡ್ಲಿಕ್ಕೆ ನಮಗೆ ಈಸಿ ಆಗುತ್ತೆ. ಅಂಡ್ ಆಲ್ಸೋ ಅನಿಲಿಂಗ್ ಅನ್ನ ಇನ್ನೂ ಒಂದು ಉಪಯೋಗಕ್ಕೆ ಮಾಡ್ತೀವಿ ಪರ್ಪಸಸ್ ಫರ್ದರ್ ಈ ಟ್ರೀಟ್ಮೆಂಟ್ ಪ್ರೋಸೆಸ್ಗೆ ನಾವು ಅನಿಲಿಂಗ್ ಅನ್ನ ಮಾಡ್ತೀವಿ. ಹಾರ್ಡನಿಂಗ್ ಆಫ್ ಕಾರ್ಬನ್ ಸ್ಟೀಲ್. ಈಗ ಹಾರ್ಡನಿಂಗ್ ಬರೋಣ. ಕಾರ್ಬನ್ ಸ್ಟೀಲ್ ವಾಟ್ ಈಸ್ ಕಾಲ್ಡ್ ಹಾರ್ಡ್ನೆಸ್ ಅಂತ ಹೇಳಿದ್ವಿ ನಾವು. ಹಿಂದೆ ನಾನು ಪ್ರಾಪರ್ಟಿ ಹಾರ್ಡ್ನೆಸ್ ಇಸ್ ಅ ಪ್ರಾಪರ್ಟಿ ಆಫ್ ಮೆಟೀರಿಯಲ್ ಬೈ ವಿಚ್ ದ ಮೆಟೀರಿಯಲ್ ಕ್ಯಾನ್ ವಿಥ್ಸ್ಟ್ಯಾಂಡ್ ಸ್ಕ್ರಾಚಸ್ ಅಂಡ್ ಫೋರ್ಸ್. ಲೋಡ್ ಅನ್ನ ತಡ್ಕೊಳ್ತಕ್ಕಂಥ ರೆಸಿಸ್ಟೆಂಟ್ ಅನ್ನ ಕೊಡ್ತಕ್ಕಂಥದ್ದು ಏನೋ ಹಾರ್ಡನಿಂಗ್ ಅನ್ನು ಮಾಡೋದು. ಈ ಹಾರ್ಡನಿಂಗ್ ಅನ್ನ ಮಾಡ್ತೀವಲ್ಲ ನಾವು, ಹಾರ್ಡನಿಂಗ್ ನೆಕ್ಸ್ಟ್. ಈ ಹಾರ್ಡನಿಂಗ್ ಅಂದ್ರೆ ಏನು? ಹಾರ್ಡನಿಂಗ್ ಇಸ್ ಎ ಹೀಟ್ ಟ್ರೀಟ್ಮೆಂಟ್ ಪ್ರೋಸೆಸ್. ಇದು ಒಂದು ಹೀಟ್ ಟ್ರೀಟ್ಮೆಂಟ್ ಪ್ರೋಸೆಸ್ ಇನ್ ವಿಚ್ ದ ಸ್ಟೀಲ್ ಇಸ್ ಹೀಟೆಡ್ ಅಪ್ ಟು 30 to 50 degree above the critical range. Soaking time is allowed in enable to steel to obtain uniform temperature throughout the cross section. Soaking time ಅದು ಹಾಗೆ ಇಡಬೇಕು ಒಂದು ರಿಕ್ವೈರ್ಡ್ ಟೆಂಪರೇಚರ್ ಬಂದಾಗ. ನಂತರ ಏನ್ ಮಾಡಬೇಕು, ಅದನ್ನ ರ್ಯಾಪಿಡ್ ಕೂಲಿಂಗ್ ಅಂತ ಕರಿತೀವಿ. ದೆನ್ ಸ್ಟೀಲ್ ಇಸ್ ರ್ಯಾಪಿಡ್ಲಿ ಕೂಲ್ಡ್ ಥ್ರೂ ಇನ್ ಕೂಲಿಂಗ್ ಮೀಡಿಯಂ. ಬೇರೆ ನಾವು ಹೇಳಿದ್ವಿ ಬ್ರೈನ್ ಸೊಲ್ಯೂಷನ್ಸ್, ವಾಟರ್, ಏರ್, ಆಯಿಲ್, ಇದು ರ್ಯಾಪಿಡ್ ಕೂಲಿಂಗ್ ಬ್ರೈನ್ ಸೊಲ್ಯೂಷನ್ಸ್ ಹಾಕಿ ಫಾಸ್ಟ್ ಆಗಿ ಕೂಲ್ ಮಾಡಿದ್ರೆ ಅದನ್ನ ಹಾರ್ಡನಿಂಗ್ ಅಂತ ಕರಿತೀವಿ. ಹಾರ್ಡನಿಂಗ್ ಇಸ್ ಎ ಪ್ರೋಸೆಸ್ ಆಫ್ heating the material to a required temperature after soaking certain time. Then the same steel can be cooled rapidly. This is called hardening process. Hardening ಯಾಕೆ ಮಾಡ್ತೀವಿ? To develop high hardness. ನಮ್ಗೆ ಹಾರ್ಡ್ನೆಸ್ ಪ್ರಾಪರ್ಟಿ ಬೇಕು, ಅದು ಸ್ಕ್ರಾಚ್ ಆಗ್ಬಿಡೋದು, ಅದು ಲೋಡ್ ಅನ್ನ ತಡ್ಕೊಳ್ಬೇಕು. ಓಕೆ, ಲೋಡ್ ಅನ್ನ ಇಂಡೆಂಟ್ ಮಾಡಬೇಕು, ಅದು ತಡ್ಕೊಳ್ತಕ್ಕಂಥ ಶಕ್ತಿ ಇರಬೇಕು, ರೆಸಿಸ್ಟ್ ಮಾಡಬೇಕು. ಸೊ ವಿಯರ್ ರೆಸಿಸ್ಟೆನ್ಸ್ ಪ್ರಾಪರ್ಟಿಯನ್ನ ಕೊಡ್ಲಿಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಹಾರ್ಡನಿಂಗ್ ಅನ್ನ ಮಾಡ್ತೀವಿ. ಸೊ ದಿಸ್ ಹಾರ್ಡನಿಂಗ್ ಅಫೆಕ್ಟ್ಸ್ ದ ಮೆಕ್ಯಾನಿಕಲ್ ಪ್ರಾಪರ್ಟಿ ಆಫ್ ಸ್ಟೀಲ್ ಲೈಕ್ ಸ್ಟ್ರೆಂತ್, ಟಫ್ನೆಸ್ ಅಂಡ್ ಡಕ್ಟಿಲಿಟಿ. ಆಮೇಲೆ ಇನ್ನೊಂದು ತಿಳ್ಕೊಳ್ಳಿ, ಹಾರ್ಡನಿಂಗ್ ಅನ್ನ ನಾವು ಕೊಟ್ಟ ತಕ್ಷಣ ಏನಾಗುತ್ತೆ, ಮೆಕ್ಯಾನಿಕಲ್ ಪ್ರಾಪರ್ಟೀಸ್ಗೆ ಎಫೆಕ್ಟ್ ಆಗುತ್ತೆ. ಯಾವ್ಯಾವುದು? ಸ್ಟ್ರೆಂತ್, ಟಫ್ನೆಸ್ ಮತ್ತೆ ಡಕ್ಟಿಲಿಟಿ. ಎಲ್ಲಿ ಹಾರ್ಡ್ನೆಸ್ ಅನ್ನ ಜಾಸ್ತಿ ಕೊಡ್ತೀವಿ ಅಲ್ಲಿ ಡಕ್ಟಿಲಿಟಿ ಬಂದ್ಬಿಡುತ್ತೆ. ಹಾಗಾಗಿ ಹಾರ್ಡನಿಂಗ್ ಅನ್ನ ಮಾಡೋದು ನಾವು ಅದಕ್ಕೆ ಕಟಿಂಗ್ ಎಬಿಲಿಟಿಯನ್ನ ಕೊಡ್ಲಿಕ್ಕೆ. ನಾವು ಹಾರ್ಡ್ನೆಸ್ ಅದಕ್ಕೆ, ಹಾರ್ಡ್ನೆಸ್ ಮೀನ್ಸ್ ಟು ಇಂಪ್ರೂವ್ ದ ಕಟಿಂಗ್ ಎಬಿಲಿಟಿ, ಟು ವಿಯರ್ ರೆಸಿಸ್ಟೆನ್ಸ್ ಪ್ರಾಪರ್ಟಿ. ಸೊ ಲೈಕ್ ದಟ್ ಹಾರ್ಡನಿಂಗ್ ಆಡ್ಸ್ ಕಟಿಂಗ್ ಎಬಿಲಿಟಿ. ಸೊ ದಟ್ ಇಸ್ ದ ಪರ್ಪಸಸ್. ಪ್ರೋಸೆಸ್ಸಿಗೆ ಆಲ್ರೆಡಿ ಹೇಳಿದೀನಿ, ಸ್ಟೀಲ್ ವಿತ್ ಕಾರ್ಬನ್ ಕಂಟೆಂಟ್ above 0.4% is heated to 30 to 50 degrees centigrade above the UCT, upper critical temperature. Soaking time of 5 minutes or 10 mm thickness is allowed and then cooled rapidly in a suitable medium like water ಆಗಿರಬಹುದು, ಏರ್ ಆಗಿರಬಹುದು, ಬ್ರೈನ್ ಸೊಲ್ಯೂಷನ್ ಆಗಿರಬಹುದು, ಡಿಪೆಂಡಿಂಗ್ ಆನ್ ಕಂಪೋಸಿಷನ್ಸ್ ಅಂಡ್ ಹಾರ್ಡ್ನೆಸ್ ಎಷ್ಟು ಬೇಕು ನಮಗೆ, ರಿಕ್ವೈರ್ಡ್ ಹಾರ್ಡ್ನೆಸ್. ಅದರ ಆಧಾರದ ಮೇಲೆ ನಾವೇನ್ ಮಾಡ್ತೀವಿ, ಅದನ್ನು ಕೂಲಿಂಗ್ ಅನ್ನ ರ್ಯಾಪಿಡ್ ಆಗಿ ಕೂಲ್ ಮಾಡ್ತೀವಿ. ಈ ಕೂಲಿಂಗ್ ಅನ್ನ ಹಾರ್ಡನಿಂಗ್ ಮಾಡಾದ್ಮೇಲೆ ಇನ್ನೊಂದು ನಾನು ಹೇಳಿದೆ ಟೆಂಪರಿಂಗ್ ಪ್ರೋಸೆಸ್ ಅಂತ ಇದೆ. ಅನಿಲಿಂಗ್ ಆಯ್ತು, ಹಾರ್ಡನಿಂಗ್ ಆಯ್ತು, ಈಗ ಟೆಂಪರಿಂಗ್. ಟೆಂಪರಿಂಗ್ ಅಂದ್ರೆ ದ ಹಾರ್ಡನ್ ಸ್ಟೀಲ್ ಏನಿದೆ, ಟೆಂಪರಿಂಗ್ ಇಸ್ ಎ ಹೀಟ್ ಟ್ರೀಟ್ಮೆಂಟ್ ಪ್ರೋಸೆಸ್ ಕನ್ಸಿಸ್ಟ್ ಆಫ್ ಹೀಟಿಂಗ್ ದ ಹಾರ್ಡನ್ ಸ್ಟೀಲ್ ಟು ಎ ಟೆಂಪರೇಚರ್ ಬಿಲೋ 400 degree centigrade ಫಾಲೋಡ್ ಬೈ ಕೂಲಿಂಗ್. ಏನೋ ಹಾರ್ಡನಿಂಗ್ ಮಾಡಿದೀವಿ ನಾವು, ಈ ಹಾರ್ಡನ್ ಸ್ಟೀಲ್ ನ ಹಾರ್ಡನಿಂಗ್ ಆಗಿರೋದನ್ನ ಮತ್ತೆ 400 ಡಿಗ್ರಿ ಟೆಂಪರೇಚರ್ ಗಿಂತ ಕಡಿಮೆ ಉಷ್ಣತೆಯಲ್ಲಿ ಟೆಂಪರೇಚರ್ ನಲ್ಲಿ ಅದನ್ನ ಕಾಯಿಸಿ ನಂತರ ಕೂಲ್ ಮಾಡ್ತೀವಿ. ಅದನ್ನ ಕೂಲ್ ಮಾಡ್ತೀವಿ. ಈ ಒಂದು ಪ್ರೋಸೆಸ್ ಅನ್ನ ನಾವೇನಂತ ಕರಿತೀವಿ, ಟೆಂಪರಿಂಗ್ ಅಂತ ನಾವು ಕರಿತೀವಿ. ಈ ಟೆಂಪರಿಂಗ್ ಅನ್ನ ಯಾತಕ್ಕೆ ಮಾಡ್ತೀವಿ? ಇಫ್ ದ ಸ್ಟೀಲ್ ಇನ್ ಇಟ್ಸ್ ಹಾರ್ಡನ್ಡ್ ಕಂಡೀಷನ್ಸ್ ಇಸ್ ಜನರಲಿ ಬ್ರಿಟಲ್. ನಾನು ಅವಾಗ ಹೇಳಿದೆ, ಜನರಲಿ ಏನಾಗುತ್ತೆ, ಹಾರ್ಡನಿಂಗ್ ಮಾಡ್ಬೇಕಾದ್ರೆ ಅದು ಬ್ರಿಟಲ್ ಆಗುತ್ತೆ. ಹಾಗಾಗಿ ಇಟ್ ಶುಡ್ ಬಿ ಟೆಂಪರ್ಡ್. ಅದನ್ನ ಏನ್ ಮಾಡ್ಬೇಕು, ನಾವು ಟೆಂಪರ್ಡ್ ಮಾಡ್ಬೇಕು. ಏನ್ ಟೆಂಪರ್ಡ್ ಏನ್ ಮಾಡ್ತೀರಿ, ಯಾಕೆ ಮಾಡ್ತೀರಿ? ಫಾರ್ ರಿಲೀವಿಂಗ್ ದ ಇಂಟರ್ನಲ್ ಸ್ಟ್ರೆಸ್. ಒಳಗಡೆ ಇರ್ತಕ್ಕಂಥ ಒತ್ತಡನ ತೆಗಿತಕ್ಕಂಥದ್ದು, ಅದು ಒಡೆದೋಗದೆ ಇರ್ತಾರ ನೋಡ್ಕೊಳ್ತಕ್ಕಂಥದ್ದು. ರೆಗ್ಯುಲೇಟಿಂಗ್ ದ ಹಾರ್ಡ್ನೆಸ್ ಅಂಡ್ ಟಫ್ನೆಸ್. ಅದು ಹಾರ್ಡ್ನೆಸ್ ನ ಉಳಿಸ್ಕೋಬೇಕು, ಇಲ್ಲ ಒಡೆದೋಗ್ಬಿಟ್ರೆ ಅದು ಚೂರಾಗೋಗುತ್ತೆ. ಮತ್ತೆ ಅದರ
ಟಫ್ನೆಸ್ ಅನ್ನ ಅದೇನ್ ಮಾಡಬೇಕು, ಉಳಿಸ್ಕೋಬೇಕು. ಬ್ರಿಟಲ್ನೆಸ್ ಅನ್ನ ಕಡಿಮೆ ಮಾಡ್ಕೋಬೇಕು. ಡಿಕ್ರೀಸಿಂಗ್ ಬ್ರಿಟಲ್ನೆಸ್, ರೆಸ್ಟೋರಿಂಗ್ ಸಮ್ ಡಕ್ಟಿಲಿಟಿ, ಸ್ವಲ್ಪ ಪ್ರಮಾಣದ ಡಕ್ಟಿಲಿಟಿ ಅನ್ನೋದು ಉಳಿಸ್ಕೋಬೇಕು. ಇನ್ಕ್ಲೂಡಿಂಗ್ ಇಂಡ್ಯೂಸಿಂಗ್, ನಾಟ್ ಇನ್ಕ್ಲೂಡಿಂಗ್ ಇಂಡ್ಯೂಸಿಂಗ್ ಶಾಕ್ ರೆಸಿಸ್ಟೆಂಟ್ ಪ್ರಾಪರ್ಟಿ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಟೆಂಪರಿಂಗ್ ಅನ್ನ ಮಾಡ್ತೀವಿ. ಟೆಂಪರಿಂಗ್ ಅನ್ನ ಮಾಡೋದು ಯಾಕೆಂತಂದ್ರೆ ಗೊತ್ತಾಯ್ತಲ್ಲ, ಇಂಟರ್ನಲ್ ಸ್ಟ್ರೆಸ್ ಅನ್ನ ತೆಗಿಬೇಕು, ಹಾರ್ಡ್ನೆಸ್ ಮತ್ತೆ ಟಫ್ನೆಸ್ ಅನ್ನ ಇಂಡ್ಯೂಸ್ ಮಾಡಬೇಕು, ಬ್ರಿಟಲ್ನೆಸ್ ಅನ್ನ ಡಿಕ್ರೀಸ್ ಮಾಡಬೇಕು, ಡಕ್ಟಿಲಿಟಿ ಪ್ರಾಪರ್ಟಿಯನ್ನ ಇಂಡ್ಯೂಸ್ ಮಾಡಬೇಕು, ರೆಸ್ಟೋರ್ ಮಾಡಬೇಕು, ರೀಸ್ಟೋರ್ ಮಾಡಬೇಕು, ಮತ್ತೆ ಶಾಕ್ ರೆಸಿಸ್ಟೆನ್ಸ್ ಅನ್ನ ಇಂಡ್ಯೂಸ್ ಮಾಡಬೇಕು. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಟೆಂಪರಿಂಗ್ ಅನ್ನ ಮಾಡ್ತೀವಿ. ಈ ಟೆಂಪರಿಂಗ್ ಆಗ್ಲೇ ಹೇಳಿದೆ ನಾನು, ಈಟಿಂಗ್ ದ ಹಾರ್ಡನ್ ಸ್ಟೀಲ್ ಟು ಅಪ್ರೋಪ್ರಿಯೇಟ್ ಟೆಂಪರಿಂಗ್ ಟೆಂಪರೇಚರ್ ಅಂದ್ರೆ ಬಿಲೋ 400 ಡಿಗ್ರಿ ಸೆಂಟಿಗ್ರೇಡ್, ಸೋಕಿಂಗ್ ಅಟ್ ದಿಸ್ ಟೆಂಪರೇಚರ್ ಫಾರ್ ಎ ಸರ್ಟೈನ್ ಪೀರಿಯಡ್ ಅಥವಾ ಡೆಫಿನೆಟ್ ಪೀರಿಯಡ್. The period is determined from the experience that the full effect of the tempering process can be ensured only if the tempering period is kept sufficiently long. ಇದು ಅಕಾರ್ಡಿಂಗ್ ಟು ದಿ ನಮಗೆ ಎಷ್ಟೊತ್ತು ಬೇಕು, ಅದು ಎಷ್ಟೊತ್ತು ಮಾಡಿದ್ರೆ ಅದರ ಇರ್ತಕ್ಕಂಥ ಇಂಟರ್ನಲ್ ಸ್ಟ್ರೆಸ್ ಹೋಗುತ್ತೆ, ಬ್ರಿಟಲ್ನೆಸ್ ಕಡಿಮೆ ಆಗುತ್ತೆ, ಶಾಕ್ ಅನ್ನ ಇಂಡ್ಯೂಸ್ ಮಾಡಬಹುದು. ಈ ರೀತಿ ನಾವು ಅದರ ಆಧಾರದ ಮೇಲೆ ಅದನ್ನ ಸೋಕಿಂಗ್ ಟೈಮ್ ಅನ್ನ ನಾವು ನಿರ್ಧಾರವನ್ನ ಮಾಡ್ಕೊಳ್ತೀವಿ. ಟೆಂಪರಿಂಗ್ ಕೂಡ ಟೆಂಪರೇಚರ್ ಇದೆ. ಇಟ್ ಡಿಪೆಂಡ್ಸ್ ಅಪಾನ್ ದ ಪ್ರಾಪರ್ಟೀಸ್. ಇಟ್ ಈಸ್ ಬಿಟ್ವೀನ್ 180 to 650 ಡಿಗ್ರಿ, 180 ಡಿಗ್ರಿಯಿಂದ 650 ಡಿಗ್ರಿವರೆಗೆ ನಾವೇನ್ ಮಾಡ್ತೀವಿ, ಟೆಂಪರಿಂಗ್ ಟೆಂಪರೇಚರ್ಸ್ ಇದೆ. ಡ್ಯೂರೇಷನ್ ಆಫ್ ದ ಈಟಿಂಗ್ ಡಿಪೆಂಡ್ಸ್ ಆನ್ ದ ಥಿಕ್ನೆಸ್ ಆಫ್ ದ ಮೆಟೀರಿಯಲ್. ಈ ಡ್ಯೂರೇಷನ್ಸ್ ಯಾವ ರೀತಿ ಡಿಪೆಂಡ್ ಆಗುತ್ತೆ ಅಂದ್ರೆ ಅದರದ್ದು ಥಿಕ್ನೆಸ್ ಆಧಾರದ ಮೇಲೆ ಇದ್ರದ್ದು ಡ್ಯೂರೇಷನ್ಸ್, ಎಷ್ಟು ಹೊತ್ತು ನಾವು ಈಟ್ ಮಾಡಬೇಕು ಅಂತ ಇದು ಡಿಪೆಂಡ್ ಆಗುತ್ತೆ. ಜನರಲಿ 180 to 650 ಡಿಗ್ರಿ ಟೆಂಪರಿಂಗ್ ಟೆಂಪರೇಚರ್. ಸಾಮಾನ್ಯವಾಗಿ ಲೆಸ್ ದೆನ್ 400 ಡಿಗ್ರಿ ನಾವು ಟೆಂಪರಿಂಗ್ ಟೆಂಪರೇಚರ್ಸ್ ಅನ್ನ ನಾವು ಹೇಳ್ತಾ ಹೋಗ್ತೀವಿ. ಜನರಲ್ ಟೂಲ್ಸ್ ಯೂಶುವಲಿ ಟೆಂಪರ್ಡ್ ಅಟ್ ಎ ಲೋ ಟೆಂಪರೇಚರ್. ನಾರ್ಮಲಿ ಟೂಲ್ಸ್ ಗಳಾದ್ರೆ ಲೋ ಟೆಂಪರೇಚರ್ ನಲ್ಲಿ ನಾವು ಅದನ್ನ ಟೆಂಪರ್ ಮಾಡ್ತೀವಿ. ದ ಟೆಂಪರೇಚರ್ ಈಸ್ ಜಡ್ಜೆಡ್ ಬೈ ಕಲರ್ ಆಫ್ ಆಕ್ಸೈಡ್ ಫಿಲ್ಮ್. ಆ ಟೆಂಪರೇಚರ್ ನ ಹೇಗೆ ಜಡ್ಜ್ ಮಾಡ್ತೀವಿ ಅಂದ್ರೆ ಆ ಕಲರ್ ಫಾರ್ಮೇಶನ್ ಬರುತ್ತೆ. ಕಲರ್ ಹೀಟ್ ಮಾಡ್ಬೇಕಾದ್ರೆ ಒಂದು ಕಲರ್ ಬರುತ್ತೆ ಅಪಾನ್ ಹೀಟಿಂಗ್. ಬಟ್ ದಿಸ್ ಮೆಥಡ್ ಇಸ್ ನಾಟ್, ಇದು ಅಕ್ಯುರೇಟ್ ಮೆಥಡ್ ಅಲ್ಲ. ಆದ್ರೂ ಆ ಕಲರ್ ಮೇಲೆ ನಾವೇನ್ ಮಾಡ್ತೀವಿ, ಇಷ್ಟು ಹೀಟ್ ಆಗಿದೆ ಅಂತ ಹೇಳಿ ನಾವು ಕಲರ್ ನಲ್ಲಿ ಜಡ್ಜ್ ಮಾಡ್ತೀವಿ. ಕಲರ್ ನೋಡೋಣ ಏನ್ ಕಲರ್ ಇರುತ್ತೆ. ಈಗ ಟರ್ನಿಂಗ್ ಟೂಲ್ಸ್ ಅನ್ನ ನೀವೇನಾದ್ರೂ ಅದನ್ನ ಟೆಂಪರಿಂಗ್ ಮಾಡ್ತಾ ಇದ್ರೆ ಅದು ಪೇಲ್ ಸ್ಟ್ರಾ ಕಲರ್ ಇರುತ್ತೆ. ಡ್ರಿಲ್ಲು ಮಿಲ್ಲಿಂಗ್ ಕಟರ್ಸ್ 240 ಡಿಗ್ರಿ ಇದ್ರೆ ಡಾರ್ಕ್ ಸ್ಟ್ರಾ ಇರ್ತದೆ. ಟ್ಯಾಪ್ಸ್ ಸಿಯರ್ ಬ್ಲೇಡ್ಸ್ 250 ಡಿಗ್ರಿ ಇದ್ರೆ ಬ್ರೌನ್ ಇರುತ್ತೆ. ಪಂಚಸ್ ರೀಮರ್ಸ್ ಟ್ವಿಸ್ಟ್ ಡ್ರಿಲ್ 260 ಡಿಗ್ರಿ ಇದ್ರೆ ರೆಡ್ ಬ್ರೌನ್ ಇರುತ್ತೆ. ರಿಬಿಟ್ಸ್ ಸ್ನ್ಯಾಪ್ಸ್ 170 ಡಿಗ್ರಿ ಇದ್ರೆ ಬ್ರೌನ್ ಅಂಡ್ ಪರ್ಪಲ್ ಇರುತ್ತೆ. ಪ್ರೆಸ್ ಟೂಲ್ಸ್ ಕೋಲ್ಡ್ ಸೀಸರ್ಸ್ 280 ಡಿಗ್ರಿ ಇದ್ರೆ ಡಾರ್ಕ್ ಪರ್ಪಲ್ ಇರುತ್ತೆ. ಕೋಲ್ಡ್ ಸೆಟ್ ಫಾರ್ ಕಟಿಂಗ್ 290 ಇದ್ರೆ ಲೈಟ್ ಬ್ಲೂ ಇರುತ್ತದೆ. ಸ್ಪ್ರಿಂಗು ಸ್ಕ್ರೂ ಡ್ರೈವರ್ಸ್ 300 ಇದ್ರೆ ಡಾರ್ಕ್ ಬ್ಲೂ ಇರುತ್ತೆ. 320 ಇದ್ರೆ ವೆರಿ ಡಾರ್ಕ್ ಬ್ಲೂ. 340 ಇದ್ರೆ ಗ್ರೇಯಿಸ್ ಬ್ಲೂ. ಬಟ್ ಟಫ್ನಿಂಗ್ ವಿತೌಟ್ ಅಂಡ್ಯೂ ಹಾರ್ಡ್ನೆಸ್ 450 to 700 ನೋ ಕಲರ್ ಅಂದ್ರೆ ನ್ಯಾಚುರಲ್ ಕಲರ್ ಇರುತ್ತೆ. ಇದೆಲ್ಲ ಟೆಂಪರಿಂಗ್ ಕಲರ್ಸ್ approximately, but it is not accurate. So last process is called as normalizing ಅಂತ ನಾವು ಕರಿತೀವಿ. ನಾರ್ಮಲೈಸಿಂಗ್ ಅಂದ್ರೆ ಏನು? ನಾರ್ಮಲೈಸಿಂಗ್ ಆಫ್ ಸ್ಟೀಲ್. ವಾಟ್ ಇಸ್ ಕಾಲ್ಡ್ ನಾರ್ಮಲೈಸಿಂಗ್? ಯಾತಕ್ ಮಾಡ್ತೀವಿ ತಿಳ್ಕೊಳ್ಳೋಣ. ಡ್ಯೂ ಟು ಕಂಟಿನ್ಯೂಸ್ ಹ್ಯಾಮರಿಂಗ್ ಆರ್ ಅನ್ಈವನ್ ಕೂಲಿಂಗ್, strain and stresses are formed in the internal structure of steel, which are called internal stresses ಅಂತ. ಲೋಹ ಕಬ್ಬಿಣ ಸ್ಟೀಲ್ ಗೆ ನಾವೇನು ಕಂಟಿನ್ಯೂಸ್ ಗೆ ಹ್ಯಾಮರ್ ಮಾಡ್ತಾ ಇರ್ತೀವಿ, ಅದನ್ನ ಕೂಲಿಂಗ್ ಅನ್ಈವನ್ ಕೂಲಿಂಗ್ ಆಗ್ತಾ ಇರ್ತದೆ. ಹಾಗಾಗಿ ಸ್ಟ್ರೆಸ್ ಸ್ಟ್ರೈನ್ ಒಳಗಡೆ ಕಬ್ಬಿಣದ ಸ್ಟೀಲ್ ನ ಒಳಗಡೆ ಏನಾಗಿರುತ್ತೆ ಅದು ಫಾರ್ಮ್ ಆಗುತ್ತೆ. ಇಂಟರ್ನಲ್ ಸ್ಟ್ರಕ್ಚರ್ ಆಫ್ ಸ್ಟೀಲ್ ವಿಚ್ ಆರ್ ಕಾಲ್ಡ್ ಇಂಟರ್ನಲ್ ಸ್ಟ್ರೆಸಸ್ ಅಂತ ಕರಿತೀವಿ. ದೇ ಹ್ಯಾವ್ ಟು ಬಿ ರಿಲೀವ್. ಈ ಇಂಟರ್ನಲ್ ಸ್ಟ್ರೆಸಸ್ ಏನಾಗಿದೆ ಇದನ್ನ ಏನ್ ಮಾಡ್ಬೇಕು ನಾವು? ರಿಲೀವ್ ಮಾಡ್ಬೇಕು. ರಿಲೀವ್ಡ್ ಅಂದ್ರೆ ರಿಮೂವ್ ಮಾಡ್ಬೇಕು. ಸೊ ದಿಸ್ ಇಂಟರ್ನಲ್ ದೇ ಹ್ಯಾವ್ ಟು ಬಿ ರಿಲೀವ್ಡ್ ಆರ್ ರಿಮೂವ್ ಫ್ರಮ್ forgings, casting, or else they may fail at any time during use. ಫೋರ್ಜಿಂಗ್ ಮಾಡ್ತೀವಿ ಅಥವಾ ಕ್ಯಾಸ್ಟಿಂಗ್ ಮಾಡ್ತೀವಿ, ಹ್ಯಾಮರ್ ಅಲ್ಲಿ ಹೊಡಿತಾ ಇರ್ತೀವಿ, ಕೂಲಿಂಗ್ ಮಾಡ್ತಾ ಇರ್ತೀವಿ, ಇಂಟರ್ನಲ್ ಸ್ಟ್ರೆಸ್ ಸ್ಟ್ರೈನ್ ಜಾಸ್ತಿ ಆಗೋಗ್ಬಿಡುತ್ತೆ. ಸೊ ಇದನ್ನ ರಿಲೀವ್ ಮಾಡದೆ ಹೋದ್ರೆ, ಅದನ್ನ ನಾವು ಹಂಗೆ ಬಳಸ್ತಾ ಇದ್ರೆ ಸೊ ಏನಾಗೋಗುತ್ತೆ, ಸ್ಟೀಲು ಎನಿ ಟೈಮ್ ಅಲ್ಲಿ ಆ ಪ್ರಾಡಕ್ಟ್ ಏನಾಗ್ಬೋದು, ಫೇಲ್ ಆಗ್ಬೋದು. ಹಾಗಾಗಿ ಈ ನಾರ್ಮಲ್ ಹೆಸರೇ ಹೇಳುತ್ತೆ ನಾರ್ಮಲೈಸಿಂಗ್, ಅದನ್ನ ನಾರ್ಮಲ್ ಗೆ ತರ್ತಕ್ಕಂಥದ್ದು. ದಿಸ್ ನಾರ್ಮಲೈಸಿಂಗ್ ಇಸ್ ಡನ್ ಟು ಪ್ರೊಡ್ಯೂಸ್ ಎ ಫೈನ್ ಗ್ರೈನ್ ಫಾನ್ ಯೂನಿಫಾರ್ಮಿಟಿ ಸ್ಟ್ರಕ್ಚರ್
ಅಂಡ್ ಫಾರ್ ಇಂಪ್ರೂವ್ಡ್ ಮೆಕ್ಯಾನಿಕಲ್ ಪ್ರಾಪರ್ಟಿ. ಈ ನಾರ್ಮಲೈಸಿಂಗ್ ಅನ್ನ ಮಾಡೋದ್ರಿಂದ ಸ್ಟೀಲ್ ಏನಾಗುತ್ತೆ, ಒಳಗಡೆ ಇರತಕ್ಕಂತ ಸ್ಟ್ರಕ್ಚರ್ ಒಳ್ಳೆ ಫೈನ್ ಗ್ರೈನ್ ಯೂನಿಫಾರ್ಮಿಟಿ ಸ್ಟ್ರಕ್ಚರ್ ಬರುತ್ತೆ. ಸೊ ಇಂಪ್ರೂವ್ಡ್ ಮೆಕ್ಯಾನಿಕಲ್ ಪ್ರಾಪರ್ಟಿ ಏನಾಗುತ್ತೆ, ಇಂಪ್ರೂವ್ ಆಗುತ್ತೆ. ದಟ್ ಇಸ್ ಕಾಲ್ಡ್ ನಾರ್ಮಲೈಸಿಂಗ್ ಆಫ್ ಸ್ಟೀಲ್. ನಾರ್ಮಲೈಸಿಂಗ್ ಪರ್ಪಸ್ ಆಗ್ಲೇ ಹೇಳಿದೆ ನಾನು. ಇಂಟರ್ನಲ್ ಸ್ಟ್ರೆಸ್ ಡೆವಲಪ್ ಆಗುತ್ತೆ ಟು ರಿಮೂವ್ ಆರ್ ಟು ರಿಲೀವ್ ಇಂಟರ್ನಲ್ ಸ್ಟ್ರೆಸಸ್, ಟು ಪ್ರೊಡ್ಯೂಸ್ ಫೈನ್ ಗ್ರೈನ್ ಸೈಜ್, ಟು ರೆಡ್ಯೂಸ್ ಡಕ್ಟಿಲಿಟಿ, ಟು ಪ್ರಿವೆಂಟ್ ರ್ಯಾಪಿಂಗ್. ರ್ಯಾಪಿಂಗ್ ಅನ್ನ ಅವಾಯ್ಡ್ ಮಾಡಲಿಕ್ಕೆ ನಾವು ನಾರ್ಮಲೈಸಿಂಗ್ ಅನ್ನ ಮಾಡ್ತೀವಿ. ಪರ್ಪಸಸ್, ಪ್ರೋಸೆಸ್ ಯಾವ ರೀತಿ ಈಗಾಗಲೇ ಹೇಳಿ. ಸ್ಟೀಲ್ ಈಸ್ ಹೀಟೆಡ್ ಟು ಎ ಸೂಟಬಲ್ ಟೆಂಪರೇಚರ್ ಡಿಪೆಂಡಿಂಗ್ ಆನ್ ಪರ್ಸೆಂಟೇಜ್ ಆಫ್ ಕಾರ್ಬನ್. ಯಾವುದೇ ಸ್ಟೀಲ್ ಅನ್ನ ನೀವು ಹೀಟ್ ಮಾಡಿ ಅದು ಪರ್ಸೆಂಟೇಜ್ ಅದರ ಆಧಾರದ ಮೇಲೆ ನಾವು ಹೀಟ್ ಮಾಡ್ತಕ್ಕಂಥದ್ದು. ದಟ್ ಟೆಂಪರೇಚರ್, ಸ್ವಲ್ಪ ಸಮಯ ಆ ಟೆಂಪರೇಚರ್ ನಾವೇನ್ ಮಾಡಬೇಕು, ಸೋಕಿಂಗ್ ಮಾಡಬೇಕು. ದೆನ್ ಫಾಲೋಡ್ ಬೈ ಕೂಲ್ಡ್ ಇನ್ ಫ್ರೀಲಿ ಇನ್ ಏರ್. ಫ್ರೀಲಿ ಏರ್ ಅಲ್ಲಿ ಬಿಡ್ಬೇಕು. ಈಗ ಹಾರ್ಡನಿಂಗ್ ಮಾಡುವಾಗ ರ್ಯಾಪಿಡ್ ಮಾಡೋದು, ಅನಿಲಿಂಗ್ ಮಾಡುವಾಗ ಫರ್ನೇಸ್ ಒಳಗಡೆ ಬಿಟ್ಬಿಟ್ಟು ಸ್ಲೋ ಕೂಲಿಂಗ್ ಮಾಡೋದು. ನಾರ್ಮಲೈಸಿಂಗ್ ಮಾಡುವಾಗ ಕೂಲ್ ಫ್ರೀಲಿ ಇನ್ ಏರ್. ಫ್ರೀ ಏರ್ ನಲ್ಲಿ ಏನ್ ಮಾಡ್ಬೇಕು, ಅದನ್ನ ಕೂಲ್ ಆಗಲಿ ಬಿಡಬೇಕು. ನಾರ್ಮಲೈಸಿಂಗ್ ಇಸ್ ಡನ್ ಯೂಶುವಲಿ ಬಿಫೋರ್ ಹಾರ್ಡನಿಂಗ್. ಸಾಮಾನ್ಯವಾಗಿ ನಾರ್ಮಲೈಸಿಂಗ್ ಯಾವಾಗ ಮಾಡ್ತಾರೆ ಅಂದ್ರೆ ಹಾರ್ಡನಿಂಗ್ ಅನ್ನ ಮಾಡೋದಕ್ಕಿಂತ ಮೊದಲೇ ಮಾಡ್ತಾರೆ. ಪುಟ್ ಸ್ಟೀಲ್ ಇನ್ ಬೆಸ್ಟ್ ಕಂಡೀಷನ್ ಫಾರ್ ದಿಸ್ ಆಪರೇಷನ್. ಸೊ ನಾರ್ಮಲೈಸೇಷನ್ ಡನ್ ಯೂಶುವಲಿ ಬಿಫೋರ್ ಹಾರ್ಡನಿಂಗ್ to put the steel in best conditions for further operations. Normalizing process ನಾನು ಆಗಲೇ ಹೇಳಿದಂಗೆ, steel is heated to a suitable temperature above 30 to 40 degrees centigrade, upper critical, and followed by cooling in still air, free from dirt or room temperature. ಅಲ್ಲಿ ಯಾವುದೇ ರೀತಿ ಮಾಯಿಶ್ಚರ್ಸ್, ತೇವಾಂಶ ಏನು ಇರಬಾರ್ದು. should be done for all forgings, casting and work on. ಎಲ್ಲ ಇದಕ್ಕೂ ಯಾವ್ಯಾವ್ದು ಫೋರ್ಜಿಂಗ್ ಮಾಡ್ತೀರಿ, ಯಾವ್ಯಾವ್ದು ಕ್ಯಾಸ್ಟಿಂಗ್ ಮಾಡ್ತೀರಿ, ವರ್ಕ್ ಆನ್ ಅಂಡ್ ಪೀಸಸ್ ಯಾವ್ದಿದೆ, ಹಾರ್ಡನಿಂಗ್ ಯಾವ್ದಾಗಿದೆ, ಅದಕ್ಕೆಲ್ಲ ನೀವೇನ್ ಮಾಡ್ತೀರಿ, ಎಗೈನ್ ನಾರ್ಮಲೈಸಿಂಗ್ ಅನ್ನ ಮಾಡ್ತೀರಿ. ಅವಾಯ್ಡ್ ಪ್ಲೇಸಿಂಗ್ ದ ಕಾಂಪೋನೆಂಟ್ ಇನ್ ವೆಟ್ ಪ್ಲೇಸ್, ವೆಟ್ ಏರ್. ಎಲ್ಲಿ ಜಾಸ್ತಿ ತೇವಾಂಶ ಇರುತ್ತೋ ಅಲ್ಲಿ ಅದನ್ನ ಇಡಬೇಕು. ಸರ್ಫೇಸ್ ದಟ್ ವಿಲ್ ಚಿಲ್ ಇಟ್, ಅದನ್ನ ಕೂಲ್ ಮಾಡ್ತದಲ್ಲ ಅಂತ ಜಾಗದಲ್ಲಿ, ಸಡನ್ ಕೂಲಿಂಗ್ ಮಾಡುವಂತ ಜಾಗದಲ್ಲಿ ಈ ಒಂದು ಕಾಂಪೊನೆಂಟ್ ಅನ್ನ ನಾರ್ಮಲೈಸಿಂಗ್ ಮಾಡಿದ್ಮೇಲೆ ಫ್ರೀ ಏರ್ ಅಲ್ಲಿ ಕೂಲ್ ಮಾಡ್ತಿರಲ್ಲ ಅಂತ ಸ್ಥಳಗಳಲ್ಲಿ ಇಡಬಾರ್ದು. ಇದಿಷ್ಟು ನಿಮಗೆ ನಾನು ಏನ್ ಹೇಳಿದೆ ಈಗ, ಈ ಟ್ರೀಟ್ಮೆಂಟ್ ಅಂದ್ರೆ ಏನು, ಈ ಟ್ರೀಟ್ಮೆಂಟ್ ಪ್ರೋಸೆಸ್ ಅಂದ್ರೆ ಏನು, ಅದರ ಸ್ಟ್ರಕ್ಚರ್ ಯಾವ್ಯಾವ ಸ್ಟ್ರಕ್ಚರ್ಸ್ ಇದೆ. ಸೊ ದೆನ್ ಈ ಟ್ರೀಟ್ಮೆಂಟ್ ಪ್ರೋಸೆಸ್ ಅಲ್ಲಿ ಹಾರ್ಡನಿಂಗ್ ಅಂದ್ರೆ ಏನು, ಅನಿಲಿಂಗ್ ಅಂದ್ರೆ ಏನು, ನಾರ್ಮಲೈಸಿಂಗ್ ಅಂದ್ರೆ ಏನು, ಪ್ರೋಸೆಸ್ ಏನು, ಪರ್ಪಸ್ ಏನು. ಸೊ ಇಷ್ಟನ್ನ ಈಗ ನಿಮ್ಮ ಜೊತೆ ನಾನು ಡಿಸ್ಕಸ್ ಮಾಡಿದ್ದೀನಿ. ಸೊ ಮುಂದಿನ ಸ್ಲೈಡ್ಸ್ ಗಳಲ್ಲಿ ಕೆಲವು ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ವಾಟ್ ವಿಲ್ ಬಿ ದ ಅನಿಲಿಂಗ್ ಟೆಂಪರೇಚರ್ ರೇಂಜ್ ಆಫ್ ಸ್ಟೀಲ್ ಹ್ಯಾವಿಂಗ್ 0.25 to 0.5%. 0.25 to 0.5% ಅನಿಲಿಂಗ್ ಟೆಂಪರೇಚರ್ ನನ್ನ ಚಾರ್ಟ್ ಅಲ್ಲಿ ತೋರಿಸಿದೆ, 815 to 840 ಡಿಗ್ರಿ ಸೆಂಟಿಗ್ರೇಡ್. What will be the cooling rate for annealing carbon steel per hour? 100 to 150 degree centigrade 1 ಗಂಟೆಗೆ. What heat treatment process is adopted to improve the internal structure of steel which has been subjected to hammering or uneven cooling? ಯಾವುದು, ನಾರ್ಮಲೈಸಿಂಗ್ ಅನ್ನ ನಾವು ಮಾಡ್ತೀವಿ. ಇಲ್ಲಿ ಎರಡು ಚೂಸ್ ದಿ ಕರೆಕ್ಟ್ ಆನ್ಸರ್ಸ್ ಇದೆ. The process of heating and cooling for changing the structure of steel for obtaining the ಎ ಬಿ ಸಿ ಡಿ ಅಂತಿದೆ. ಸೊ ಇದಕ್ಕೆ ನಾವು ಏನ್ ಹೇಳ್ತೀವಿ, ಈಗಾಗಲೇ ಹೇಳಿದೀವಿ, ದಟ್ ಇಸ್ ಕಾಲ್ಡ್ ಹೀಟ್ ಟ್ರೀಟ್ಮೆಂಟ್ ಅಂತ ನಾವು ಕರಿತೀವಿ. ಬಿ ಇಸ್ ದ ಕರೆಕ್ಟ್ ಆನ್ಸರ್. ಎರಡನೇದು, ದ ಪ್ರೋಸೆಸ್ ಬೈ ವಿಚ್ ಸ್ಟೀಲ್ ಇಸ್ ಹೀಟೆಡ್ ಟು ಸೂಟಬಲ್ ಟೆಂಪರೇಚರ್ ಡಿಪೆಂಡಿಂಗ್ ಅಪಾನ್ ಇಟ್ಸ್ ಕಾರ್ಬನ್ ಕಂಟೆಂಟ್ ಅಂಡ್ ಇಸ್ ಹೆಲ್ಡ್ ಅಟ್ ದಟ್ ಟೆಂಪರೇಚರ್ ಫಾರ್ ಎ ಸಫಿಷಿಯಂಟ್ ಟೈಮ್ ಅಂಡ್ ದೆನ್ ಸ್ಲೋಲಿ ಕೂಲ್ ಟು ಎ ರೂಮ್ ಟೆಂಪರೇಚರ್ ಇಸ್ ನೋನ್ ಆಸ್. ಯಾವ ಆಪರೇಷನ್ಸ್ ಇದು, ದಟ್ ಇಸ್ ಕಾಲ್ಡ್ ಅನಿಲಿಂಗ್. ಅನಿಲಿಂಗ್ ನಲ್ಲಿ ರೂಮ್ ಟೆಂಪರೇಚರ್ ನಲ್ಲಿ ನಾವು ಸ್ಲೋ ಆಗಿ ಏನ್ ಮಾಡ್ತೀವಿ, ಮಾಡ್ತೀವಿ. The main purpose of annealing is, annealing main purpose ಏನು, hardness increase ಮಾಡುತ್ತಾ, toughness increase ಮಾಡುತ್ತಾ, machinability ಮಾಡುತ್ತಾ, distortions remove ಮಾಡುತ್ತಾ. So C is the correct answer, to improve machinability. ನಾಲ್ಕನೇ ಕ್ವಶನ್, the process which helps to producing prime gain for uniformity of structure and for improved mechanical properties is known as, ಏನಂತ ಕರಿತೀವಿ ಇದಕ್ಕೆ, ಸೊ ದಟ್ ಇಸ್ ನಾರ್ಮಲೈಸಿಂಗ್ ಅಂತ ಕರಿತೀವಿ. ಈಗ ತಾನೇ ಡಿಸ್ಕಸ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಪ್ರಶ್ನೆ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ಅನ್ ಅಲಾಯ್ ಆಫ್ ಕಾರ್ಬನ್ ಅಂಡ್ ಐರನ್ ಇನ್ ವಿಚ್ ಕಾರ್ಬನ್ ಇಸ್ ಇನ್ ಕಂಬೈನ್ಡ್ ಸ್ಟೇಟ್? ಯಾವುದು ಐರನ್ ಮತ್ತೆ ಕಾರ್ಬನ್ ಅಲಾಯ್? ಸ್ಟೀಲ್. ಎ.
Carbon is dissolved in the iron to form a solid solution is called. Dissolved ಆಗಿ ಐರನ್ ಜೊತೆ ಸಾಲಿಡ್ ಸೊಲ್ಯೂಷನ್ಸ್ ಆಗುತ್ತಲ್ಲ, ಅದು ವಾಟ್ ಇಸ್ ಕಾಲ್ಡ್? ದಟ್ ಇಸ್ ಕಾಲ್ಡ್ ಫೆರೈಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ಫೆರೈಟ್. ಮೊದಲನೇದು ಫೆರೈಟ್, ಪಿಯರ್ಲೈಟ್, ಸಿಮೆಂಟೈಟ್. ಸೊ ನೆಕ್ಸ್ಟ್ ಪ್ರಶ್ನೆ, ಎ ಕೆಮಿಕಲ್ ಕಾಂಪೌಂಡ್ ಆಫ್ ಕಾರ್ಬನ್ ವಿತ್ ಐರನ್, ಇದು ಯಾವ್ದಿದು? ದಟ್ ಇಸ್ ಕಾಲ್ಡ್ ಸಿಮೆಂಟೈಟ್ ಅಂತ ಕರಿತೀವಿ. ಮೂರನೇದು ಫೆರೈಟ್, ಪರ್ಲೈಟ್, ಸಿಮೆಂಟೈಟ್. ಸಿಮೆಂಟೈಟ್. Cementite and ferrite will together to form a laminated structure in the steel which is called martensite. ಯಾವ್ದಲ್ಲಿ martensite? Not martensite. This is called pearlite. Cementite and ferrite will together to form a laminated structure in the steel. ನಾನು ಹೇಳಿದೆ ಫಸ್ಟ್ ಟೈಮ್, which is called as perlite. Perlite ಅಂತ ನಾವು ಕರಿತೀವಿ. So increase of carbon content in carbon steel beyond 0.83% result in proportional. ಅಂದ್ರೆ increase in carbon content in carbon steel beyond 0.83. It can be increase in ductility. Increase in ductility. Next, ಹತ್ತನೇ question. So increase in hardness. ಇನ್ಕ್ರೀಸ್ ಆಫ್ ಕಾರ್ಬನ್ ಕಂಟೆಂಟ್. ಕಾರ್ಬನ್ ಕಂಟೆಂಟ್ ಜಾಸ್ತಿ ಆದ್ರೆ ಹಾರ್ಡ್ನೆಸ್ ಏನಾಗುತ್ತೆ? ಇಂಡ್ಯೂಸ್ ಆಗುತ್ತೆ. ಕಾರ್ಬನ್ ಕಂಟೆಂಟ್ ಜಾಸ್ತಿ ಆದ್ರೆ ಹಾರ್ಡ್ನೆಸ್ ಏನಾಗುತ್ತೆ? ಇಂಡ್ಯೂಸ್ ಆಗುತ್ತೆ. Pearlite combines the good properties of both ferrite and cementite, and due to this a certain property of steel increase with the carbon content until 0.83% carbon is reached. Which one is it? ಇದನ್ನ ಏನಂತ ಕರಿತೀವಿ? This is called strength ಅಂತ ನಾವು ಕರಿತೀವಿ. What happens the excess of carbon when steel is quenched rapidly from high temperature? ಏನಾಗುತ್ತೆ? Gets trapped in a solid solution and cause internal distortion. ಎಕ್ಸೆಸ್ ಆಫ್ ಕಾರ್ಬನ್ ಇದ್ದು ಸ್ಟೀಲ್ ನಲ್ಲಿ ಅದನ್ನು ಸಡನ್ ಆಗಿ ಕ್ವಿಂಚ್ ಮಾಡಿದಾಗ ಹೈ ಟೆಂಪರೇಚರ್ ಇದ್ದು ಟ್ರಾಪ್ಡ್ ಆಗುತ್ತೆ. ಸಾಲಿಡ್ ಸೊಲ್ಯೂಷನ್ ಒಳಗಡೆ ಟ್ರಾಪ್ ಆಗಿ ಅದು ಇಂಟರ್ನಲ್ ಡಿಸ್ಟಾರ್ಷನ್ಸ್ ಆಗುತ್ತೆ. ಸರಿಯಾಗಿ ಹಾರ್ಡನಿಂಗು ಆಗಲ್ಲ. What is the effect of increase in hardness during hardening? ಜಾಸ್ತಿ ಹಾರ್ಡ್ನೆಸ್ ಏನಾಗುತ್ತೆ? ಬ್ರಿಟಲ್ನೆಸ್ ಬರುತ್ತೆ. ಇಂಟರ್ನಲ್ ಡಿಸ್ಟಾರ್ಷನ್ ಆಫ್ ಸ್ಟ್ರಕ್ಚರ್ ಆಗುತ್ತೆ. ಒಳಗಡೆ ಸ್ಟ್ರಕ್ಚರ್ ಏನಾಗುತ್ತೆ? ಡಿಸ್ಟರ್ಬ್ ಆಗುತ್ತೆ. The mechanical properties produce a result of hardening process will depend on many factors. State any two factors. ಯಾವುದು? ಒಂದು ಕಾರ್ಬನ್ ಕಂಟೆಂಟ್, ಇನ್ನೊಂದು ಟೆಂಪರೇಚರ್ to which it is heated, duration of cooling, temperature of steel at the start of quenching. ಇದನ್ನು ಕೂಡ ನಿಮಗೆ ಡಿಸ್ಕಸ್ ಮಾಡಿದ್ದೀನಿ. ಕೂಲಿಂಗ್ ರೇಟ್ ಕೂಡ ಇಂಪಾರ್ಟೆಂಟ್. ನೇಮ್ ದ ಸ್ಟ್ರಕ್ಚರ್ ಆಫ್ ಸ್ಟೀಲ್ obtaining due to the drastic cooling from the austenitic structure. austenite ಅಂದ್ರೆ ಅದನ್ನ martensite ಅಂತ ನಾನು ಹೇಳ್ಕೊಟ್ಟಿದ್ದೀನಿ. During hardening process, steel is heated to a hardening temperature and held at that temperature for some time. What is the name of this step in hardening process? ಏನಂತ ಕರಿತೀವಿ? ಸೋಕಿಂಗ್. ಏನಂತ ಕರಿತೀವಿ? ಇದನ್ನ ಸೋಕಿಂಗ್ ಅಂತ ನಾವು ಕರಿತೀವಿ. ಇದು ಸೋಕಿಂಗ್. State any two purpose of which tempering is done. ಯಾಕೆ ಟೆಂಪರಿಂಗ್ ಮಾಡ್ತೀವಿ? ಟು ರಿಲೀವ್ ಇಂಟರ್ನಲ್ ಸ್ಟ್ರೆಸ್ ಅಂಡ್ ಸ್ಟ್ರೈನ್. ಸ್ಟ್ರೆಸ್ ಮತ್ತೆ ಸ್ಟ್ರೈನ್ ಅಂತ ತೆಗಿಲಿಕ್ಕೆ, ಹಾರ್ಡ್ನೆಸ್ ಅನ್ನ ರೆಗ್ಯುಲೇಟ್ ಮಾಡಲಿಕ್ಕೆ, ಟಫ್ನೆಸ್ ಅನ್ನ ಇಂಡ್ಯೂಸ್ ಮಾಡಲಿಕ್ಕೆ, ಬ್ರಿಟಲ್ನೆಸ್ ಅನ್ನ ಕಡಿಮೆ ಮಾಡಲಿಕ್ಕೆ, ಡಕ್ಟಿಲಿಟಿನ ಇಂಪ್ರೂವ್ ಮಾಡಲಿಕ್ಕೆ, ಸಾಫ್ಟ್ ರೆಸಿಸ್ಟೆನ್ಸ್ ಅನ್ನ ರೆಡ್ಯೂಸ್ ಮಾಡಲಿಕ್ಕೆ, ಇಂಡ್ಯೂಸ್ ಮಾಡಲಿಕ್ಕೆ ನಾವೇನ್ ಮಾಡ್ತೀವಿ? ಟೆಂಪರಿಂಗ್ ಅನ್ನ ಮಾಡ್ತೀವಿ. ಸೊ ದಿಸ್ ಇಸ್ ಟೆಂಪರಿಂಗ್. ಟೆಂಪರಿಂಗ್ ಏನಕ್ಕೆ ಮಾಡ್ತೀವಿ ಅಂತ ಈ 4-5 ಪಾಯಿಂಟ್ ಬಹಳ ಮುಖ್ಯವಾದ ಅಂಶಗಳು. ವಿಚ್ ಕ್ವಿಂಚಿಂಗ್ ಮೀಡಿಯಂ ಕ್ಯಾನ್ ಬಿ ಯೂಸ್ಡ್ ಫಾರ್ ರ್ಯಾಪಿಡ್ ಕೂಲಿಂಗ್? ಬ್ರೈನ್ ಸೊಲ್ಯೂಷನ್. ನಾನು ಆಗಲೇ ಹೇಳಿದ್ದೀನಿ, ಸೊಲ್ಯೂಷನ್ ಆಫ್ ಸಾಲ್ಟ್ ಆರ್ ಕಾಸ್ಟಿಕ್ ಸೋಡಾ ಇನ್ ವಾಟರ್. ಅದನ್ನೇ ಏನಂತ ಕರಿತೀವಿ? ಬ್ರೈನ್ ಸೊಲ್ಯೂಷನ್ ಅಂತ ನಾವು ಕರಿತೀವಿ. ವಾಟ್ ಫ್ಯಾಕ್ಟರ್ ಇಸ್ ಟು ಬಿ ಕನ್ಸಿಡರ್ ಫಾರ್ ದ ಡ್ಯೂರೇಷನ್ ಆಫ್ ಹೀಟಿಂಗ್ ಇನ್ ಟೆಂಪರಿಂಗ್ ಪ್ರೋಸೆಸ್? ಡ್ಯೂರೇಷನ್ ಆಫ್ ಹೀಟಿಂಗ್ ಯಾವ? ಥಿಕ್ನೆಸ್ ಆಫ್ ದಿ ಮೆಟಲ್. ಏನಂತ ಕರಿತೀವಿ? ಅದು ಸೋಕಿಂಗ್ ಅಂತ ಕರಿತೀವಲ್ಲ, ಅದು thickness of the metal, and it is also either it is a low alloy or a high alloy. Determine the hardening temperature for the following plain carbon steel using the figure given below. ಈ ಫಿಗರ್ ಅನ್ನು ನೋಡಿಕೊಂಡು ಇಲ್ಲಿ A 0.83% ಕಾರ್ಬನ್ ಅಂತ ಇದೆ. ಇಲ್ಲಿ 83 ಕಾರ್ಬನ್ಗೆ ಹಾರ್ಡನಿಂಗ್ ಟೆಂಪರೇಚರ್ ಎಷ್ಟು ಅಂತ ಹೇಳ್ಬೇಕು. ಈ ಒಂದು 1.2ಗೆ ಮತ್ತೆ 8.3. ಈಗ ಎ ಇದೆ 0.83ಗೆ 706. ಇಲ್ಲಿ ನೋಡಿ, ದಿಸ್ ಇಸ್ ಕಾಲ್ಡ್ 700. ಮತ್ತೆ 1.2ಗೆ ನೀವು ಇಲ್ಲಿಂದ ಲೈನ್ ಅನ್ನ ಎಳ್ಕೊಂಡು ಹೋದ್ರೆ
ಅದು ಎಷ್ಟು ಬರುತ್ತಪ್ಪ ಅಂದ್ರೆ 870 ಡಿಗ್ರಿವರೆಗೂ ಹೋಗುತ್ತೆ. ಅದು 870 ಡಿಗ್ರಿವರೆಗೆ ರೀಚ್ ಆಗುತ್ತೆ. 870 ಡಿಗ್ರಿ. 801.2. No, 780 degree. Not 870, 780 degree. Which type of cooling is done in annealing? Slow cooling. Cooling in the furnace itself. Why slow cooling is done in annealing? Because it's a softening process. When the internal stress get developed, ಯಾವಾಗ internal stress develop ಆಗುತ್ತೆ? When the component subject to the hammering, rolling and improper heating type of process. How to relieve the internal stress? By normalizing process. What is the difference in cooling rate between annealing and normalizing? So cooling rate is less in annealing compared to normalizing. Annealing kadame irutte. What happens if internal stress are not relieved or removed? Enagutte? Component fails during use, break agutte, adu fail agutte. Why forged component get developed in internal? Forged component alli internal stress yak develop agutte andre because of hammering and improper heating or uneven cooling, internal stress are developed. Why casting get developed internal stress? Casting alli internal stress yak develop agutte? Same, because of improper of cooling. Casting ಮಾಡುವಾಗ improper cooling ಮಾಡಿದ್ರೆ internal stress develop ಆಗುತ್ತೆ. Why heated piece should not be kept in a wet place during normalizing? Normalizing ಮಾಡುವಾಗ ಅದನ್ನ ಯಾಕೆ ತೇವದ ಮೇಲೆ ಇಡಬಾರದು ಅಂದ್ರೆ it may get some hardness. ನೀರಿನಲ್ಲಿ ಇಟ್ಟ ತಕ್ಷಣ ಸಡನ್ ಕೂಲ್ ಆಗುತ್ತೆ. ಸಡನ್ ಕೂಲ್ ಆದಾಗ ನಮ್ಮ ಏನ್ ನಾರ್ಮಲೈಸಿಂಗ್ ಮಾಡೋ ಸಫಲತೆ ಪೂರ ಆಗಲ್ಲ, ಅದು ಹಾರ್ಡ್ನೆಸ್ ಆಗುತ್ತೆ. What is the main purpose of annealing? To soften the steel. What is the annealing temperature of hypoeutectoid steel? 30 to 50 degree above UCT. Hypereutectoid 50 degree above UCT. So what is the annealing temperature of hypereutectoid? 30 to 50 degree above LCT. Idu UCT. Hypoeutectoid above LCT. How to maintain the soaking time during annealing? 5 minutes per 10 mm thickness of the job. What is the cooling rate of annealing? 100 to 150 degree centigrade. Where the component is cooled after during annealing? Furnace itself. In the furnace ಒಳಗಡೆ ನಾವು ಅದನ್ನ ಇಟ್ಕೊಳ್ತೀವಿ. Mention at least 4 purpose of annealing: to relieve internal stress, to improve machinability, to increase ductility, to relieve internal stress, to refine grain structure. ನೋಡಿ ಇಷ್ಟು ಪರ್ಪಸ್ ಅನ್ನ ನಾವು ನೋಡಬಹುದು. When normalizing is done, usually normalizing is done before machining and before hardening. Machining and before hardening to put the steel in the best condition for these operations. Normalizing anna navu ಮಾಡ್ತೀವಿ. So what is the normalizing temperature? Normalizing temperature ಏನಿದೆ? Normalizing temperature 30 to 40 degree centigrade above the upper critical temperature. Which form of steel exists when it is heated to 30 to 40 degree centigrade above the UCT and the upper critical temperature? That is austenite formations ಅಂತ ನಾವು ಅದನ್ನ ಕರಿತೀವಿ. What are the two factors on the properties on which the properties of steel depends? ಯಾವ ಪ್ರಾಪರ್ಟೀಸ್? ಒಂದು ಸ್ಟ್ರಕ್ಚರ್ ಮತ್ತೆ ಕಾಂಪೋಸಿಷನ್. ಮೊದಲೇ ಹೇಳಿದ್ದೀನಿ. How the structure of steel can be changed? By heating and cooling in a proper manner. ಅಷ್ಟೇ, that's all. Heat ಮಾಡೋದು, cool ಮಾಡೋದು. What is heat treatment? So many times I told the process of changing the structure and the changing the properties of steel by heating and followed by cooling. Steel is an alloy of dash and dash, iron and carbon. Which form of steel contain 0% carbon? 0% carbon ಇರೋದು ಯಾವುದು? That is called ferrite. ಚಿತ್ರದಲ್ಲಿ ತೋರಿಸಿದ ಫಸ್ಟ್ ಚಿತ್ರ, it is called ferrite. What is the other name of eutectoid steel? Pearlite steel ಅಂತ ಕರಿತೀವಿ. eutectoid steel ಗೆ pearlite ಅಂತ ಕರಿತೀವಿ. Which form of steel is very hard and brittle but not strong? Cementite. Very hard, brittle, ಆದರೆ strong ಇರಲ್ಲ.
Which steel is stronger than ferrite and cementite? Ferrite is stronger than ferrite and cementite. What is the percentage of carbon in hyper-eutectide steel? Hyper-eutectide steel percentage ಏನಿದೆ? Greater than 0.84%. Which form of steel contains perlite and cementite? Hyper-eutectide steel ನಲ್ಲಿ perlite ಇದೆ ಮತ್ತೆ cementite ಅನ್ನು ನಾವು ಕಾಣ್ತೀವಿ. At what temperature the change in structure of steel takes place? ಯಾವ ಟೆಂಪರೇಚರ್ ಅಲ್ಲಿ ಸ್ಟೀಲ್ ಸ್ಟ್ರಕ್ಚರ್ ಚೇಂಜ್ ಆಗುತ್ತೆ? 723 ಡಿಗ್ರಿ ಸೆಂಟಿಗ್ರೇಡ್, LCT ಅಂತ ಕರೀತೀವಿ, ಲೋವರ್ ಕ್ರಿಟಿಕಲ್ ಪಾಯಿಂಟ್. Name the form of steel which gets forms from perlite and cementite at 723 degree. ಯಾವುದು? That is called austenite form ಆಗುತ್ತೆ. austenite form ಆಗುತ್ತೆ. What is the properties of austenite? So non-magnetic. If the heated steel is cooled rapidly, form of steel gets converted in from austenite. ಯಾವುದು? That is called martensite ಅಂತ ಕರೀತೀವಿ. ಇದು martensite. What are the properties of martensite? Magnetic, very hard, wear resistant, and cannot cut other metal. So, ಯಾವ್ದು property? Martensite property. Mention any 4 heat treatment process: hardening, tempering, annealing, and normalizing. So, ಈ ರೀತಿ ನಿಮಗೆ ಅನೇಕ ಪ್ರಶ್ನೆಗಳು. What is lower critical point? 723 degree centigrade, at which perlite and cementite transferring to the austenite. That is lower critical temperature. What is upper critical point? At which perlite and cementite complete the transferring into the austenite. Complete ಆಯ್ತಲ್ಲ, ಅದನ್ನ ನಾವೇನಂತ ಕರಿತೀವಿ? ಅಪ್ಪರ್ ಕ್ರಿಟಿಕಲ್. ಸ್ಟಾರ್ಟ್ ಆಗೋದನ್ನ austenite ಅಂತ ಕರಿತೀವಿ. Upper critical temperature depends on carbon content, carbon percentage of carbon. What is the difference of temperature in UCP and heating and UCP in cooling? So 30 degree centigrade. So these are all the different questions asked in the examinations. ನಿಮಗೆ ಇದುವರೆಗೆ ಅನೇಕ ವಿಷಯಗಳ ಬಗ್ಗೆ ಈ ಟ್ರೀಟ್ಮೆಂಟ್ ಅಂದ್ರೇನೋ, ಈ ಟ್ರೀಟ್ಮೆಂಟ್ ಪ್ರೋಸೆಸ್ ಅಂದ್ರೇನೋ, ಯಾವ್ಯಾವ ಪ್ರೋಸೆಸ್ ಇದೆ, ಯಾವ್ಯಾವ ರೀತಿ ಮಾಡ್ತೀವಿ, ಸೋಕಿಂಗ್ ಅಂದ್ರೇನೋ, ಕೂಲಿಂಗ್ ಅಂದ್ರೇನೋ, ಪ್ರೀಹೀಟಿಂಗ್ ಅಂದ್ರೇನೋ, ಅನೇಕ ಪ್ರಶ್ನೆಗಳನ್ನ ನಿಮ್ಮ ಮುಂದೆ ಇಟ್ಟು ಚರ್ಚೆಯನ್ನ ಮಾಡಿದ್ದೀನಿ. ಸೊ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಒಂದ್ಸಲಿ ಬರೀರಿ. ಮತ್ತೆ MCQ ಕ್ವಶನ್ಸ್ ಕೊಟ್ಟಿದ್ದೀನಿ ನಿಮ್ಗೆ, ಮತ್ತೆ ಒಂದ್ಸಲ ಕಳ್ಸಿಕೊಡ್ತೀನಿ. MCQ ಕ್ವಶನ್ಸ್ ಎಲ್ಲದಕ್ಕೂ ನೀವು ಅಟೆಂಡ್ ಮಾಡಿ. ಅದೇ ಅಸೈನ್ಮೆಂಟ್ ನಿಮ್ಗೆ. baraskill.com ನಲ್ಲಿ ನೀವು ಹೋಗ್ಬಿಟ್ಟು 62 ವೀಕ್ ನಂಬರ್ 3rd ಸೆಮ್ ನಲ್ಲಿ ನೀವು ಈ MCQ ಕ್ವಶನ್ಸ್ ಅನ್ನ ಸಿಗುತ್ತೆ ನಿಮ್ಗೆ. ಅಲ್ಲಿ ನೀವು ತೆಗೆದುಕೊಂಡ್ರೆ ಎಲ್ಲಾ MCQ ಕ್ವಶನ್ಸ್ ಅನ್ನ ನೀವು ಅಟೆಂಡ್ ಮಾಡಬಹುದು. ಸೊ ನಾನು ಕೂಡ ನಿಮ್ಗೆ ಕೊಟ್ಟಿದ್ದೀನಿ. ಸೊ ಇಲ್ಲಿವರೆಗೆ ನೀವು ಈ ಪಾಠವನ್ನ ಕೇಳಿದಿರಿ. ಥ್ಯಾಂಕ್ಸ್ ಟು ಒನ್ ಅಂಡ್ ಆಲ್ for hearing till us now. Thank you, all of you. Best of luck.